ಮುಗಿಲು ಮುಟ್ಟುವ ಹಾಗೆ ಕೇಕೆ ಹಾಕಿ ನಗಬೇಕು ಅನ್ನುವ ಹಾಗೆ ಆಗಿದೆ ಆ ಭಾರತೀಯ ಬಾಳು. ಮರಕ್ಕ ಹಣ್ಣಲ್ಲ, ಹಕ್ಕಿಗೆ ಕಣ್ಣಲ್ಲ. ಭಾರತಿಗೆ ದಂಡಪಾತವಾಗಿದ್ದು ಸಂತೋಷ. ಇದರ ಜೊತೆ ಅವಳು ಸತ್ತಿದ್ದರೆ ಇನ್ನೂ ಸಂತೋಷವಾಗುತ್ತಿತ್ತು. ಅವಳು ಸಾಯಲಿಲ್ಲ ಅಂತ ನೀನ್ಯಾ ಚಿಂತೆ ಮಾಡ್ತೀಯ? ಅವಳ ಸಾವು ನನ್ನ ಕೈಯಲ್ಲೇ ಅಂತ ಆ ಬ್ರಹ್ಮ ಹಣೆ ಬರ ಬರೆದಿರ್ಬೇಕು ಅನ್ಸುತ್ತೆ. ಪರವಾಗಿಲ್ಲ, ನಿಮ್ಮ ಹಾರಾಟಕ್ಕೆ ಈ ಜೈರಾಜನ ಲಕ್ಕೆ ಪುಕ್ಕಗಳು ಅನ್ನೋ ಅನುಮಾನ ಇವತ್ತು ಪಕ್ಕ ಆಯ್ತು. ಆದರೆ ಯಾವುದೇ ಕಪಟಿ ಇಲ್ಲದೆ ಇರುವ ಈ ಭಾರತೀಯರ ಮೇಲಕ್ಕೆ ಈ ವಿಷಯದ ದ್ವೇಷ. ಈ ವಿಷಯದ ದ್ವೇಷ ಯಾಕಂದ್ರೆ ಈ ಎಲ್ಲಾ ಸಂಪತ್ತನ್ನ ನಮ್ದಾಗಿ ಮಾಡ್ಕೊಳ್ಳಕ್ಕೆ ನಿಮ್ಮ ಸ್ವಾರ್ಥದ ತಗೊಂಡು ಬಡಿಬೇಕು. ಜನಸಾಮಾನ್ಯರ ಘಟನೆಗಳಿಗೆ ಸ್ಪಂದಿಸಿ ಲಕ್ಷಿಸಿ ರಕ್ಷಿಸಿ ಶಿಕ್ಷಿಸುವ ಶಿಕ್ಷಕರು ಮುಖ್ಯ ಮುಖಂಡವಾಗದು. ಎಲ್ಲದರಲ್ಲೂ ನಿಮ್ಮ ಉಪಯೋಗ ಫಲಕ್ಕೆ ಸಾಧಿಸುವ ವಂಚಕ ಜಗತ್ತು ಎನ್ನುವುದೇ ಇವತ್ತೇ ಗೊತ್ತಾಯ್ತಲ್ಲ. ಹಾಗಿದ್ರೆ ಸುಮ್ಮನೆ ಇದ್ಬಿಡು. ನಾವು ನೆಮ್ಮದಿಯಾಗಿರುವ ಈ ಜಗತ್ತಿನಲ್ಲಿ ನೀನೇ ಅದನ್ನಾದ್ರೂ ತಲೆ ಹಾಕಿ ನಮ್ಮಣ್ಣ ಎದುರು ಹಾಕೋಕೊಳಕ್ ಬಂದ್ರೆ ನಿನ್ನಿಂದ ಆಗಲ್ಲ. ಯಾಕಂದ್ರೆ ಆ ಶಕ್ತಿ ನಿನ್ನಲ್ಲಿ ಇಲ್ಲ, ಅರ್ಥ ಮಾಡ್ಕೋ. ಗೌಡ್ರೆ, ನಾನು ಇದನ್ನೇ ಹೇಳಬೇಕಂತ ಮಾಡಿದ್ದೆ. ಆಘಾತದ ಗಾಯಗಳು ಸಾಕಷ್ಟಿವೆ. ಇದರಲ್ಲಿ ನೀನು ಭಾಗಿಯಾಗಿ ಭಾಗ್ಯಕಾಲ ಅದನ್ನು ಬಿಟ್ಟು ಬೇರೆ ಬಗೆಯುವುದಕ್ಕೆ ಬಂದರೆ ಗೊತ್ತಲ್ಲ ಇದರ ಪರಿಣಾಮ. ಮೋಡ ಮುಗಿಲದಲ್ಲಿರುವ ಸೀಳು ಹೊಡೆದ ಸೀಳುತ್ತಿದ್ದಲೋ ಮಿಗಿಲ. ನನ್ನ ಪ್ರಾಣ ಸ್ನೇಹಿತ ಅನ್ನೋದನ್ನ ಬಿಟ್ಟು ನಿನ್ನನ್ನು ಸುಟ್ಟು ಹಾಕ್ತೀನಿ. ಎಚ್ಚರ. ಕೊಟ್ಟಾಗ್ತೇನೆ ಅಂತಿದ್ರಲ್ಲ, ಸತ್ಯ ಅನ್ನೋದು ಸುಳ್ಳು ಅನ್ನೋದು ಬಿಟ್ಟು ಬಿಡಬೇಡಿ. ಸತ್ಯ ಅನ್ನೋದು ಗಟ್ಟಿ ಬೆಟ್ಟ, ಯಾರಿಂದಲೂ ಅಲ್ಲಾಡಿಸಕ್ಕಾಗೋದಲ್ಲ. ನಂಬಿರುವ ನಾನು. ಇದನ್ನೇ ನಂಬಿರುವ ಹುಂಬ. ನೀನು ತಿಳಿದುಕೊಂಡ ಹಾಗೆ ಈ ಜಗತ್ತಿಲ್ಲ ನೋಡು. ಈ ಜಗತ್ತು ಯಾವ ರೀತಿ ಇದೆ ಅಂದ್ರೆ, ಹದ ಇದ್ದಾಗ ಕದಾ ತಟ್ಟಿ ಎಬ್ಸೋರಿಗೆ ಬೆಲೆ ಇರುವಂತ ಕಾಲ ಇದು. ಇವನ ಬುದ್ಧಿವಂತಿಕೆ ಮಾತುಗಳು ಸಮುದ್ರಕ್ಕೆ ಪಸೆ ನೀರು ಚೆಲ್ಲಿದಂತೆ. ನಮ್ಮ ಭಾಷೆ ಇವನಿಗೆ ನಾಟಲಾರದು. ಇವನ ದಾರಿಯ ಹೆಜ್ಜೆಗಳ ಸಂಖ್ಯೆಗಳ ಅಗತ್ಯತೆ ಬೇಕಾಗಿಲ್ಲ. ಇವನ ಶಂಕನಾದದ ಪೂಜೆ ಫಲಿಸದ ಪ್ರಸಾದವೂ ನಮಗೆ ಬೇಕಾಗಿಲ್ಲ. ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ, ನಿಸ್ವಾರ್ಥ ಸತ್ಯತೆ ಸಂಕಲ್ಪ ಮಾಡಿಕೊಂಡು ಎಂದಿಗೂ ಅದರಿಂದ ವಿಚಲಿತರಾಗಿದೆ ನಾವು ಮೊದಲು ಪರಿಶುದ್ಧರಾಗಬೇಕು, ಇತರಿಗೆ ಒಳ್ಳೆಯದನ್ನು ಮಾಡಬೇಕು. ಇದೇ ನಿಮಗೆ ಪ್ರಶಂಸಾರ. ಇದನ್ನು ಬಿಟ್ಟು ಲೂಟಿಯ ದಪ್ಪ ಗಾದಿಯ ಮೇಲೆ ಉರುಳಿ ಹಣಾತ್ಕಾರಣ ಗಾಳಿಗೆ ಮೈವಡ್ಡಿ ನಿತ್ಯ ನಿಯತ್ತು ಸತ್ಯ ಕರ್ತವ್ಯ ಎಂದಿಗೂ ಇತರಿಗೆ ಜಾರಲು ಬಿಡಬಾರದು. ಶುದ್ಧ ಬುದ್ಧಿವಂತ, ಇನ್ನೇನು ತಿದ್ದಿ ಹೇಳೋದು ಸುರಿಯುವ ಮಳೆಯಲ್ಲಿ ಬೊಕ್ಷೆ ನೀರು ಚೆಲ್ಲಿದಂತೆ. ಸಂಪತ್, ವಜ್ರ ಪರ್ವತದ ಮುಂದೆ ಹಿಡಿಗಲ್ಲು ಇಟ್ಟರೆ ವಜ್ರ ಆದಿತ್ತೇನೋ? ಅದು ವಜ್ರನೂ ಆಗಲ್ಲ, ಹಾಕಿರೋ ಬೆಲೆ ಅದಕ್ಕೂ ಬರೋದೂ ಇಲ್ಲ.
ಸುಮ್ಮನೆ ವ್ಯರ್ಥ ಪ್ರಯತ್ನ, ಶೂನ್ಯ ಸಾಧನೆ ಮಾಡ್ತದೆಯಾ ಅಷ್ಟೇ. ಈ ಮಾತುಗಳು ಹೆಚ್ಚಾಗಿ ನಿಮಗೆ ಸಂಜಾ ಇನ್ನೊಂದು ತಿಳ್ಕೋಬೇಕಾಗಿದ್ದು, ನಾ ಸತ್ತರು ಸರಿ, ಸತ್ಯಕ್ಕೆ ಎಂದಿಗೂ ಹತ್ತಿರವಾದವನು. ಇದೇನು ಸಂಪತ್ತು ನಿನ್ನ ಒಣವಾದ? ರೋಗಿಗಳಿಗೆ ಹೇಗೆ ಪಥ್ಯ ರುಚಿಸೋದಿಲ್ವೋ ಹಾಗೆ ನಿನ್ನ ವಾದ ವಿವಾದಗಳನ್ನ ಸ್ಟೇಷನ್ ಅಲ್ಲಿ ಇಟ್ಕೊಂಡ್ರೆ ಚಂದ. ಭಾರತೀಯವರೇ, ನನ್ನಿಂದ ಹೊರಟು ನುಡಿ ಬಂದಲ್ಲಿ ಕ್ಷಮಿಸಿ. ಪರವಾಗಿಲ್ಲ. ನಾನು ಯಾಕೆ ಹೇಳ್ತಿದ್ದೀನಂದ್ರೆ, ಸುಮ್ನೆ ಸಣ್ಣ ವಿಷಯನ ದೊಡ್ಡ ವಿಷಯ ಮಾಡ್ಕೊಂಡು ಮನಸ್ತಾಪ ಮಾಡ್ಕೊಂಡು ಒಬ್ರ ಮುಖ ಒಬ್ರು ಆ ಕಡೆ ಈ ಕಡೆ ಹಾಕೊಂಡ್ರೆ ಮನೆಯಲ್ಲಿ ಸುಖವಾಗಿರುವುದಕ್ಕೆ ಶೋಭಿಸೋದಿಲ್ಲ. ಅದಕ್ಕೆ ಹೇಳ್ರಪ್ಪ, ಹೇಳ್ರಿ, ನನ್ನ ಮಗಳ ಮಾತನ್ನ ಸ್ವಲ್ಪ ತಲೆಗೆ ಹಾಕೋರಿ. ಅದೇನೋ ಅಂತಾರಲ್ಲ, ಭತ್ತದಾಗ ಚೊಳ್ಳಿದ್ರ ಭತ್ತಕ್ಕೆ ಬೆಲೆ ಇರಲ್ಲ. ಅದೇ ರೀತಿ ಮಣಿಯೊಳಗ ಜಗಳ ಇದ್ರ ಆ ಮನೆಗೆ ಶೋಭೆ ತರಲ್ಲ. ನೀವ್ ಹೇಳುದು ನಿಜ, ಆದ್ರೆ ನನ್ನಿಂದ ಅವರು ಅಪ್ಪ ಅಂತ ಕರ್ಸ್ಕೊಳ್ಳೋ ಬಾಗಿನ ದೇವ್ರವ್ರು ಕೊಟ್ಟಿಲ್ಲ. ಅಪ್ಪ ಅನಿಸಿಕೊಳ್ಳುವ ಭೋಗಕ್ಕೆ ಬೆಂಕಿ ಬಿತ್ತು. ಭಾರತಿ, ನಿನಗೆ ಗರ್ಭಪಾತವಾದರೂ ನಿನಗೇನು ತೊಂದರೆ ಆಗಿಲ್ಲ ತಾನೆ? ಅಷ್ಟೇ ಸಾಕು. ಹೌದು ಭಾರತೀಯವರೇ, ಯಾವುದು ಕೆಟ್ಟಗಳಿಗೆ ಘಟನೆ ನಡೆದು ಹೋಯ್ತು. ನೀವು ಆರಾಮಿದ್ದೀರಲ್ಲ, ಅಷ್ಟೇ ನನಗೆ ಬೇಕಾಗಿರೋದು. ಆ ದೇವ್ರು ಕೊಟ್ಟು ಕಸ್ಕೊಂಡ್ ಬಿಟ್ಟ. ಬರ್ತಿ, ಪರಿಸ್ಥಿತಿ ನೋಡಿದ್ರೆ ನನಗೆ ಸಂಕಟ ಆಗುತ್ತೆ. ಪಾಪ ನಿನ್ಗೆ ನಿನ್ ಮಗನ ಕಳ್ಕೊಂಡು ದುಃಖ ಆಗಿರ್ಬೇಕಲ್ವಾ? ದುಃಖ ದುಃಖ ನನಗ ಇಂಥ ಪಾಪಿಯ ಪಿಂಡ ಹೋಗಿದ್ದು ಒಳ್ಳೆದೇ ಆಯ್ತು. ನಾನೇನಾದ್ರೂ ಆ ಮಗುಗೆ ಜನ್ಮ ಕೊಟ್ಟಿದ್ರೆ ಈ ಪಾಪಿಯಾಗಿ ಇನ್ನೂ ಅದೆಷ್ಟು ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡೋಲ್ಲಿ ಇಷ್ಟು ಬೆಳೀತಿತ್ತೋ ಏನೋ. ಆಡದವ ನನಗೆ ಅದನ್ನು ಕರುಣಿಸ್ಲಿಲ್ಲ. ಭಾರತಿ, ಒಂದು ಮಗುವಿನ ನಗೆ ಹೋದರೇನಾಯ್ತು? ನಾನು ನೀನು ಸುಖವಾಗಿದ್ದರೆ ಇಂಥ 10 ಮಕ್ಕಳು ಕಾಣೋ ಭಾಗ್ಯ ಒಲಿದರೂ ಒಲಿಯಬಹುದು. ಪಾಪಿ, ಎಣ್ಣೆ ಇರೋವರೆಗೂ ದೀಪ ಉರಿಯುತ್ತೆ. ನಿನ್ನ ಹಣೆ ಬರ ಚೆನ್ನಾಗಿರೋವರೆಗೂ ನೀನು ಬೆರೀತೀಯೋ. ನಿನ್ನ ಚೆಲ್ಲಾಟಕ್ಕೆ ಅಂತ ಆಡೋಳು ನಾನೇ. ಸಂಪತ್, ನೀನು ಡ್ಯೂಟಿ ಕಡೆ ಗಮನ ಕೊಡು. ಗೌಡ್ರೆ, ನಂಗೆ ಸ್ವಲ್ಪ ಅರ್ಜೆಂಟ್ ಆಗಿ ಕೆಲಸ ಇದೆ, ನಾನು ಹೊರಡ್ತೀನಿ. ಹೇಳ್ರಿ ಜಯರಾಜ್, ನನ್ ಕೆಲ್ಸನ ಆ ಕಡೆನೇ ಇದೆ. ಬಡಿ, ಇಬ್ರು ಸೇರಿ ಹೋಗೋಣ. ಭಾರತೀಯವರೇ, ಆರ್ತಿ ಕಾಣಿಸ್ತಾನೆ ಇಲ್ಲ. ಕರ್ತವ್ಯ ಕರ್ತವ್ಯ ಅಂದುಕೊಂಡು ಆಕಿ ಕಡೆ ಗಮನ ಕೊಡ್ತಾನೆ ಇಲ್ಲ. ನೋಡು, ಅವಳು ತುಂಬಾ ಗರ್ಭಿಣಿ, ಇನ್ನು ಒಂದೇ ಒಂದು ತಿಂಗಳಿರೋದು ಬಾಕಿ. ಅದಕ್ಕಾಗಿ ನೀನು ಎಚ್ಚರವಾಗಿ ಅವಳನ್ನು ನೋಡಬೇಕು. ಆಯ್ತು ಭಾರತೀಯವರೇ, ನೀವ್ ಹೇಳ್ದಂಗೆ ಮಾಡ್ತೀನಿ. ನಿಜವಾಗ್ಲೂ ಗುಣದಲ್ಲಿ ಸಂಪತ್ತೆ, ಆದ್ರೆ ಆ ಆರ್ತಿ ಇದ್ದಾಳಲ್ಲ ಹರಾಮಿ ಹೆಣ್ಣು, ಈ ಜಯರಾಜನ ತೆಕ್ಕೆಯಲ್ಲಿ ಸಂತೋಷವಾಗಿದ್ದಾಳೆ. ಅವಳಿಗೆ ಆ ದೇವರು ಅದು ಯಾವಾಗ ಬುದ್ಧಿ ಕೊಡ್ತಾನೋ, ಈ ಕೆಟ್ಟ ಕೆಲಸ ಅದು ಎಲ್ಲಿ ಹೋಗಿ ಮುಟ್ಟುತ್ತೋ ಆ ದೇವರಿಗೆ. ಸಾಕಾಗ್ಬಿಟ್ಟೈತ್ರಿ ನಮಗೂ. ಸಾಕ್ ಇಬ್ರು ಮಾರಿಗೆ ಬೆಂಕಿ ಹಚ್ಚಿರಿ. ಹಿಂದಿಂದ ಗಂಟು ಬೀಳ್ತಾವ ನೋಡ್ರಿ ನಮಗ. ಮಾರುತಿ ಮೇಸ್ತ್ರಿ ಪಾಟೀಲ್ ಸಾವ್ಕಾರ ಸಾವ್ಕಾರ ನಿಲ್ರಿ. ಲೇ, ಪ್ರತಿಷ್ಠಿತ ಪದ ಮಹಾರಾಷ್ಟ್ರ ಅನ್ನೋ ಮಗನ, ಮಹಾರಾಷ್ಟ್ರ ಅನ್ನ. ಹಲೋ, ಹಿಂದ ಹಿಂಗ ಅಂತಿದ್ರ ನಿಮಗ. ನಿನ್ನೆ ಯಾರು ಸತ್ತಾರ ಅಂತ ಹೇಳಿ ಭಜನಿ ಮಾಡಕ್ ಹೋಗಿ ದನ ಇಸ್ಕೊಂಡು ಫುಲ್ ನಿಷೇಧ ಕುಡ್ದ ಹಿಂಗ ಹಂಗ ಅನ್ನತಿದ್ರಿ ಅವ. ಮುಂದ ಹಿಂದ ಕರೀರಿ. ಅಲ್ಲ, ಹಿಂದಕ್ಕೆ ಕಾಲ್ ಮರ್ಲಿ ಹೊಡಿವಲ್ರಿ ಯಾಕ ನನ್ನ. ಮುಂದ ಹಿಂಗಾರ ಕರ್ದ ಏನ ಬೇರ್ ಕಿತ್ತೇನ ಬೆಳ್ಯಾಗ ಹೋಗಿಬೇಕಂತ ಮಾಡ್ರಿ ಮಗನ. ಹಂಗೇನಿಲ್ರಿ, ಹಂಗೇನಿಲ್ಲರಿ.
ಲೇ ಮಾರುತ್ಯ ಲೇ ಕುಡಕ ನನ್ನ ಮಗನ ಮಾರುತ್ಯ ಮಾರುತ್ಯ ಲೇ ಅಂತಿ ನನಗ ರಾಣಿ ಮಾಡಿ ಹೇಳ್ತೇನ್ರಿ ಹಿಂದೆ ನೀವು ಇವ್ರೆಲ್ಲ ಹಿಂಗ ಕರಿತಾರಿ ನಮಗ ಹೇಳು ನಾಗೇಂದ್ರ ಏನ್ ಹೇಳದ ಹಿಂಗ ನಿಮಗ್ ಕರಿತಾರಿ ಮಾರೋತಲೇ ಅಂದ್ರಿ ಅಪ್ಪ ನಾಗೇಂದ್ರ ಅವ್ರು ಹಿಂದ ಕಾಲ ಮಲ್ಲೆ ಹೊಡೆದ ನನ್ನ ಅಂತಾರ ನೀ ನನ್ನ ಮುಂದೆ ಕಾಲ ಮಲ್ಲೆ ಹೊಡೆದ ಮಾರುತ್ಯ ಮಾರುತ್ಯ ಅನ್ನಕತ್ತಿಯಲ್ಲ ಅಬ್ಬಬ್ಬಬ್ಬಾ ಆತ್ ಹೇಳ್ರಿ ಮಾರುತಿ ಮೇಸ್ತ್ರಿ ಪಾಟೀಲ್ ಸಾವ್ಕಾರ ಮಾತಾಡಂದ್ರ ಮಾತಾಡ್ದೇನ್ ಬ್ಯಾಡಂದ್ರ ನೀವ ಇಬ್ರು ಮಾತಾಡ್ಕೊಂಬೇಡ ಏನ್ರಿ ಅದು ಇಬ್ರು ಮೂರು ಮಂದಿ ಕುಚು 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 ನಡ್ಸಿರಿ ನಾ ಸೌಕಾರ ನನ್ನ ಮುಂದೆ ಹೇಳ್ರಲೆ ನಾವೇನಿದ್ದು ತ್ರಿಮೂರ್ತಿಗಳಿದ್ದಂಗ ಹೇಳ್ರಿ ಏನ್ ಬೇಕು ನಿಮಗ ಸ್ವಲ್ಪ ಏನಾರ ಎಷ್ಟ ಬಾಳ ಬೇಡ 2000 ಬೇಕು 3000 ಬೇಕು ಹೇಳ್ರಿ ಬಿಸಾಕ್ ಬಿಡ್ತೇನೆ ಬಾಳ ಬೇಡ ಬರೀ 2000 ರೂಪಾಯಿ ಫೋನ್ ಪಾಟ್ ಮಾಡ್ ನಮ್ಗೆ ಅಷ್ಟೇ ಸಾಕು ಬಾಳ ಬೇಡ ಓಕೆರಿ ಯಾರಿಗ್ ಮಾಡ್ಬೇಕೀಗ ನಮ್ಮ ಅಕೌಂಟ್ ಕಿನ್ನು ಮಾಮ ಬಾರ್ ಐತಲ್ಲ ಅದ ನಮ್ ಬಾರ್ ಅಲ್ಲೇ ಮಾಡ್ಬಿಡ ಫೋನ್ ಪೇ ಮಾಡಿ ಫೋನ್ ಪೇ ಯಾರಿಗೆ ಕಿನ್ನು ಮಾಮ ಬಾರ್ಗೆ ಕಿನ್ನು ಮಾಮ ಬಾರ್ಗೆ ಆಯ್ತು ತಗೊಂಗಾರ ಈಗ ಮಾಡ್ತೇನೆ ನೋಡ್ರಲೆ ಬರ್ತ ಓದ್ ನೋಡ್ರಲೆ ಬಂತ್ರಿ ಮಿಸ್ತ್ರಿ ಮಾರುತಿ ಮಿಸ್ತ್ರಿ ಪಾಟೀಲ್ ಬಂದ್ ತಗೋರಿ ಬಂತಲ್ಲ ಆಹಾ अरे दीवानो मुझे पहचानो कहाँ से आया मैं हूँ कौन अरे दीवानो मुझे पहचानो कहाँ से आया मैं हूँ कौन मैं हूँ डॉन मैं हूँ डॉन मैं हूँ डॉन ಏನ್ರಲೇ ನಿಮ್ಮ ಮಾರುತಿ ಮೇಸ್ತ್ರಿ ಸಾವ್ಕಾರ ಯಾರ್ದೋ ಹಿಡಿದೇನೋ ವಿಚಾರದಾರು ಏನ್ ವಿಚಾರದಾರ್ಲೇ ಗಣಪ್ಯ ನಮ್ ಮಾರುತಿ ಮೇಸ್ತ್ರಿ ನಾವು ಋಣ ತೀರಿಸ್ಬೇಕಲ್ಪ ಋಣ ತೀರಿಸ್ರಲ್ರಪ್ಪ ನಿಮ್ಗೆ ಯಾವ ಬೇಡ ಅನ್ನಕತ್ತಾನು ಇವ್ ನಮ್ ಸಾವ್ಕಾರಪ್ಪ ಅವ ಮಾರುತಿ ಮೇಸ್ತ್ರಿ ಪಾಟೀಲ್ ಸಾವ್ಕಾರಿ ಇವ ನಿಮ್ ಸಾವ್ಕಾರ ನಾವೇ ನಮ್ ಸಾವ್ಕಾರ ಅನ್ನಕತ್ತಿಲ್ಲ ಅಲ್ಲ ನಾನ್ ಮತ್ ನಮ್ ಸಾವ್ಕಾರ ತೆಲಿನ ಬೋಳಿಸ್ತೀವಪ್ಪ ಸಾವ್ಕಾರಿ ನಾ ಮಿಷಿನ ಬಳಸ್ತೇನ್ರಿ ನೀನು ತಲೆ ಬೋಳಿಸ್ತಿ ಗಣಪ್ಯ ನೀ ಮೆಸಿ ಬೋಳಿಸ್ತಿ ನಾ ತೆಳಗಿಲ್ಲ ಏನ್ರಲೇ ನೋಳೆ ದಾಡಿ ಗ್ಯಾಸ್ ರಿಪೇರಿ ಮಾಡಿ ಏನ್ರಲೇ ಒಬ್ಬೊಬ್ರ ಒಂದ್ ಕಡೆಯಿಂದ ಬೋಳಿಸ್ತೇನೆ ಅನ್ನಕತ್ತೀರಿ ಗ್ಯಾಸ್ ರಿಪೇರಿ ಮಾಡೋರ್ ಬಂದಾರ್ರಿ ಬೋಳಿಸ್ತೀರಿ ಚಂದಾಗೆ ಬೋಳಸ್ರಿ ಕೈ ಇಟ್ರ ಹಂಗ ಗಸಕ್ನ ಜಾರ್ಬೇಕು ನೋಡೋದ ಹಂಗ ಬೋಳಸ್ರಿ ನೋಡ ಯಪ್ಪ ಮೂರ್ತಿ ಇವ್ರ ಕೈಯಾಗ ನಾವ್ ಏನ್ರ ಸಿಕ್ಕಿ ಗಿಕ್ರ ಈಗ ಇವ್ರು ನನಗ ಬೋಳಿಸಿ ಕೊಬ್ಬರಿ ಎಣ್ಣೆ ಹಚ್ಚಿ ನಡು ಕತ್ರೆಯಾಗ ನಿಂದಿರಿಸಿ ಬಂದವರೆಲ್ಲ ಮಾಲಿ ಹಾಕೋದು ನಮಸ್ಕಾರ ಮಾಡೋದು ಮಾಲಿ ಹಾಕೋದು ನಮಸ್ಕಾರ ಮಾಡೋದು ಮಾಡ್ತಾರ ಒಂದ್ ಸ್ವಲ್ಪ ಕೆಲಸ ಐತ್ ನಂದ ಕೆಲಸ ಐತಿ ನಿಮ್ಮ ಲೇಬರ್ಗಳು ಏನೋ ಪ್ಲಾನಿಂಗ್ ನಡೆಸ್ಯಾರಲ್ಲ ಪ್ಲಾನಿಂಗ್ ಕೆಲಸ ಐತಿ ಬರ್ತೇನೆ ಲೇ ನಿಮಗ ಫೋನ್ ಪೇನೂ ಮಾಡೇನ ಗ್ಯಾಸ್ ನಿಮಗ ಅದ ಕೆಲಸ ಹೇಳಿದ್ನಲ್ಲ ಅದ ನೆನಪಿರ್ಲಿ ಇವತ್ತ ಅದನ್ನ ಮಾಡೇ ಮುಗಿಸ್ಬೇಕ ಅದ್ ಮಾಡೇ ಏನಿಲ್ಲ, ಮೊದಲ ಮುಗಿಸ್ತೀವಿ. ವಿಷಯನ ರುಂಬಾಲನ್ನು ಲೇ ಸುಬ್ಬ್ಯ ನೀ ಬೇರೆ ಕೇಳವ ನಾ ಏನ್ ಬಿಡ್ತೇನಂಡಿ ಬಡ್ಡಿ ಸಮತ್ ಅಲ್ಲಿಗೆ ಅಲ್ಲಿಗೆ ಮಗನಲ್ಲೇ ಸುಬ್ಬ್ಯ ನೀನು ಬೇರೆ ಗಣಪ್ಯ ನೀ ಬಡ್ಡಿ ಅಳಗ್ಯಾಡಿದಿಗಳ ರೊಟ್ಟಿ ಮಾಡ್ತೀರೇನ್ರಿ ನಾ ತುದಿ ಲಟ್ಟ ಮುರದ ದರ್ಗಾ ಮಂಗಳವಾರ ಕೇಳೋ ಮಾಡೋಣ
ಅಬ್ಬಬ್ಬಬ್ಬ. ಏನಾರ ಇರ್ಲಿ ಕೆಲಸ ಇವತ್ತ ಅದು ಮುಗಿಸ್ಬೇಕು. ಅದನ್ನ ಮುಗಿಸಿದ್ರಿ ಅಂತಂದ್ರ ನಿಮಗ ಸಂಜೀಕ ಫಾರಮ್ಗಳು ತಂದ ಫಾರಮನ್ಯಾಗ ನಿಮಗ ಸನ್ಮಾನ ಮಾಡಿ ಕುಡಿಸಿ ನಿಮಗ ಅಲ್ಲೇ ಮಲಗಿಸಿ ಬರ್ತೇನೆ ನಾ. ಆಯ್ತಾ? ನಾ ಹೇಳಿದ ಕೆಲಸ ನೆನಪೈತಲ್ಲ? ನಿಮ್ ಸಾವುಕಾರ ಮೇಸ್ತ್ರಿ ಏನೋ ಪ್ಲಾನಿಂಗ್ ಹೇಳ್ಬೋದಲ್ರಿ, ನಿಮಗೆ ಏನ್ ಹೇಳಿದ್ರಿ? ಕೆಲಸ ಹೇಳಿದಾರಲ್ಲ ಆ ಕೆಲಸ ಮುಗಿಸ್ ಬಂತ ಹೇಳಿದಾರ. ಯಾವ ಕೆಲಸ ಮುಗಿಸಿ ಬಾ ಅಂತ ಹೇಳಿದಾರೆ? ನಾವು ಗೌಂಡಿ ಕೆಲಸ ಮಾಡ್ತೇವೆ. ಗೌಂಡಿ ಕೆಲಸ ಎಲ್ಲಿ ಮಾಡ್ತೀರಿ? ಹಳ್ಯಾಳ ಮರುತಿ ನಮ್ಮ ಮಾರುತಿ ಮೀದ್ರು ಏನ್ ಹೇಳಿದ್ರೆ ಗೊತ್ತೈತಿ ನಮಗ? ನಿನ್ನೆ ಹಿಡಿದ ಕೆಡಿ ಬಡಿ ಅಂದ ನಮಗ. ನಿಮ್ಮ ಮಾರುತಿ ಮೇಸ್ತ್ರಿ ನನಗ್ ಬಡಿ ಅಂದಾನ. ಈಗ ಒಂದ್ ಕೆಲಸ ಮಾಡೋಣ ಹಂಗಾದ್ರ, ನಾನು ಮೈಯಾಗ ದಿವರ ಬಂದಂಗ ಮಾಡಿ ನಿಮಗ್ ಹೊಡಿಕಿದ್ದೇನೆ. ನೀವು ಆಮೇಲೆ ಅವ್ನು ಮಾರುತಿ ಮೇಸ್ತ್ರಿ ನೋಡ್ರಿ. ಈ ಮಾತಿಗೆ ಡನ್. ನಾವಂತೂ ಬಿಡುಗಿಲ್ಲ ಮೂರ್ತಿ. ಡನ್ನ ಡನ್ನ. ಗ್ಯಾಸ್ ರಿಪೇರಿ ಮಾಡೋರು ಬಂದಾರ್ರಿ. ಒಂದ್ ಹೇಳಿದ ಮತ್ತೊಂದು ಬೇರೆನ ನಾಟಕನ ಮಾಡಕತ್ತಿರಲ್ಲ. ಎಲ್ಲೇ ಮೂರ್ತಿ ನಿನ್ನ ಮೈಯಾಗಣ ದ್ಯಾಮವ ದುರ್ಗವ ಇವನತ್ತೆ ಅವ್ವ ಬಂದೈತಿ. ಅವ್ವ ನಿಮಗೆ ಏನ ತಿಳ್ಕೊತಿರಲ್ಲ ಅದನ್ನ ತಿಳ್ಕೊರಿ. ಎಲ್ಲೋದು ನಿಮ್ಮ ಮಾರುತಿ ಸಾವುಕಾರ? ಬರ್ತಾರೀಗ. ಬಂದ್ 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 ಮಾರುತಿ ಸಾವುಕಾರ ಬಂದ. ಹೆಂಗೈತಲಿ ಮೂರ್ತಿ ಹವಾ ನೋಡ ಮಗನ ಮಾರುತಿಯ ಈ ನಿನ್ ಹವಾ ಇದ 3 ಮಂದಿ ಕಡೆಯಿಂದ ತುಸ್ ಅನ್ನಿಸ್ಲಿಲ್ಲಪ್ಪ ಅಂತಂದ್ರ ನನ್ನ ಹೆಸರುನು ಮೂರ್ತಿನ ಅಲ್ಲ. ಇವತ್ತಿಂತ್ರ ಚಹಾ ಮಾರೋದ್ ಬಿಟ್ಟ ತುಡುಗಲೆ ಕೆರೆ ಮಾರಕ್ ಚಾಲು ಮಾಡಿ ಬಿಡ್ತೇನೆ. ಏ ಮೂರ್ತಿ ಈ ಊರು ಯಾರ್ದಂದಿದ? ಯಾರ್ದ? ರುದ್ರೇಗೌಡನ ಊರಿದ. ಯಾವ? ರುದ್ರೇಗೌಡನ ಊರಿನ ಮುಂದ ಜನರ ಮುಂದೆ ನೀ ಎದುರು ಹಾಕೊಂಡು ಸೇರೆ ಮಾಡ್ತೀವಿ ಮಗನ. ಏ ಮಗನ ಮಾರುತಿ, ಈ ಊರಿನ ಗೌಡದಂಡ ರುದ್ರೇಗೌಡ, ಅವನ ತನ್ನ ಹೊಲದಾಗ ಕಳ್ಳ ಬಟ್ಟೆ ಮಾಡಿ ಸಪ್ಲೈ ಮಾಡ್ತಾನ. ತಾನ ಎಮ್ಮೆ ಉಚ್ಚಿ ಕುಡ್ದ ಆಕಳ ಹಾಲು ಕುಡ್ದವ್ರಿಗೆ ಹುಡುಕಾಡ್ಕೊಂಡ ಬಯ್ಯೋ ಹೇಸ್ಗುಣ ಅವಂದ. ಹಂಗಾರ ನಮ್ಮದ ಸಂತಿ ಮುಗಿತ ನಡ್ರಿ ಆತ. ಹೋಗೋಣ ಬರ್ರಿ ನಡ್ರಿ. ಯಾರು ಹೇಳಿ? ಓ MLA ಸಾಹೇಬರು ಹೇಳ್ಬೇಕು. ರಕ್ತದಲ್ಲಿ ಸಿಕ್ಕಾಕೊಂಡಂತ 4 ವ್ಯಕ್ತಿಗಳನ್ನ ಬಿಡಬೇಕಾ? ಸರಿ ಆಯ್ತು, ಬಿಡ್ತೀವಿ. ಹೇಳಿ. DYSP ಅವರು ನಿಮ್ಮ ಕೇಸ್ ಕ್ಲೋಸ್ ಮಾಡೋಕ್ಕೋಸ್ಕರನೇ ಬರ್ತಾ ಇದ್ದಾರೆ ಇವತ್ತು. ಸರಿ ಆಯ್ತು, ಹೇಳ್ತೀನಿ. ಗಬ್ಬರ್ ಬನ್ನಿ ಇಲ್ಲಿ. ರವಿಶಾಸ್ತ್ರಿ MLA ಅವರ ಫೈಲ್ ತಗೊಂಡು ಬನ್ನಿ. ಯಾಕೆ ಸರ್? ಏಕಷ್ಟು ಮಾಡ್ರಿ. ರವಿಶಾಸ್ತ್ರಿ ಫೋನ್ ಮಾಡಿದ್ರು. ಹೋದ ಎಲೆಕ್ಷನ್ ಅಲ್ಲಿ ತಮ್ಮ ಎದುರಾಳಿ ರಾಜೇಶ್ ಗೌಡನ್ನ ಕೊಲೆಗೆ ಸಾಕ್ಷಿ ಮಾಡಿದ ನಾಶ ಮಾಡೋದಕ್ಕೆ ಸಂತೋಷ ವ್ಯಕ್ತಪಡಿಸಿದರು. ಹೌದೇ? ಬಹಳ ಸಂತೋಷ. ಇದಕ್ಕೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ಒತ್ತಡ ಕೂಡ ಇತ್ತು. ಇನ್ನೇನು, ಸರ್ಕಾರ ಅವ್ರದೇ ಇರುವಾಗ ಯಾರು ಏನು ಮಾಡೋದಕ್ಕೂ ಚಾನ್ಸ್ ಇಲ್ಲ. ಒಂದು ವಿಷಯ, ನಮಗೆ ಬರಬೇಕಾದ 5 ಕೋಟಿ ಹಣ ಬಂದಾಯ್ತಲ್ಲ, ಇನ್ನೇನು ಬೇಕು? ಮತ್ತೇನಾದರೂ ಹೇಳಿದ್ರ? ಸರ್, ಡ್ರಗ್ಸ್ ದಂಧೆಯಲ್ಲಿ ಸಿಕ್ಕಾಕೊಂಡಂತ ಆ 4 ವ್ಯಕ್ತಿಗಳನ್ನ ಬೇಕಂತೆ.
ಬಿಟ್ರಾಯ್ತು ಬಿಡಿ. ಸರ್, ಮತ್ತೆ ನಮ್ಮ ಜಿಲ್ಲೆಯಲ್ಲಿ ಸ್ಕೂಲ್ ಮಕ್ಕಳಿಗೆ, ಶ್ರೀಮಂತ ಮಕ್ಕಳಿಗೆ ರಫ್ ಸಪ್ಲೈ ಮಾಡುವನ ಮುಂಬೈನ ಮೋಟ್ ಡೀಲರ್ನ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿಗೆ ಸರಬರಾಜು ಮಾಡ್ತಾರಂತೆ. ಮಾಡ್ಲಿ ಬಿಡಿ ವಿಜಯ್, ಇದೆಲ್ಲ ಮಾಮೂಲಿ. ನಮಗೆ ಬರ್ಬೇಕಾದ ದುಡ್ಡು ಬಂದ್ರೆ ಆಯ್ತು. ಇನ್ನೇನು ಬಾಚಿಕೊಳ್ಳೋದೇ ನಮ್ಮ ಸಭ್ಯತನ. ಸರ್, ನಿಮ್ಮನ್ನ ಎದುರಾಕೊಳ್ಳೋ ಶಕ್ತಿ ಯಾರಿಗಿದೆ ಅಂತೀನಿ. ಎಸ್ಪಿಗೂ ಇಲ್ಲ, ಡಿಸಿಗೂ ಇಲ್ಲ, ಕಮಿಷನರ್ಗೂ ಇಲ್ಲ. ಎಲ್ಲರೂ ನನಗೆ ಬಗ್ಗಿ ನಡೆಯಲೇಬೇಕು. ಎಲ್ಲರೂ ಕರ್ತವ್ಯದ ಲೋಪದ ಡೋಂಗಿಗಳು. ಆ ಸಾಲಿನಲ್ಲಿ ನೀವು ಸೇರಿದ್ದೀರಿ. ಸಮಾಜದ ಸ್ವಾಸ್ಥ್ಯ ಹಾಳು ಮಾಡುವ ಆ ನಾಲಾಯಕ್ ಪ್ರವೀಣ್ ಶಾಸ್ತ್ರಿ ಅಂತ ರಾಜಕಾರಣಿಗಳ ಬೆಳೆಯುವುದು ಸರಿಯಲ್ಲ. ಇದು ತಿಳ್ಕೊಂಡು ದಾರಿ ತುಳಿದು ಒಳ್ಳೆಯದು. ಕಳ್ಳ ಕಾಸಿಗೆ ಕೈ ಚಾಚೋ ಚೋರ ಭಿಕ್ಷುಕ ಬುದ್ಧಿ ಒಳ್ಳೆಯದಲ್ಲ. ಶುರುವಾಯ್ತು ಸಾಹೇಬರದು. ನಿಮ್ಮ ಊಹೆ ನಿಲುಕದ ನಕ್ಷತ್ರ. ಇದರಲ್ಲಿ ನಿಮ್ಮ ಬುದ್ಧಿತನ ಜಾನಗೂಢರಾಗಿ ಇರೋದೇ ಒಳ್ಳೆಯದು. ನೋಡಿ, ಬಹಳ ಒಳ್ಳೆಯ ಸಿಂಪತಿ ತೋರಿಸುವ ಸಂಪತ್. ಇದು ರಣತಂತ್ರ, ತಂತ್ರ, ಇದೆಲ್ಲ ರಾಜಕೀಯದ ಒಂದು ಅಂತರಂಗದ ಭಾಗ. ಇದಕ್ಕೆ ಇನ್ನೊಂದು ಮುಖವಾಗಿ ಭ್ರಷ್ಟ, ಕರುಡೆ, ಅಂತರಂಗದ ಚಲನವಲ್ಲ, ನಿತ್ಯ ವಾಸ್ತವವೇ ಸತ್ಯ. ಎಲ್ಲ ನೋಡಿಯೋ ನೋಡಿದಂತೆ ಇರೋದನ್ನ ರೂಢಿಸ್ಕೋ. ಹೋದರೆ ಸಂಚಿನ ಕೈವಾಡದ ಕೈ ನನ್ನ ಕುತ್ತಿಗೆನೆ ಕತ್ತರಿಸಬೇಕಾಗಬಹುದು. ಎಚ್ಚರಿಕೆ. ಹೆದರಿಕೆ ನಮ್ಮ ಸುಂದರ ಶಾಂತಿಯ ತೋಟವೆಂದು ಕುವೆಂಪು ಹಾಡಿ ಹೊಗಳಿದರು. ನಮ್ಮ ಕನ್ನಡ ನಾಡಿನ ಗಡಿಯ ಗುಡಿಯ ಮೇಲೆ ಗಾಂಜಾ, ಶರಾಯಿ, ಅಫೀಮ್, ಗಾಂಜಾ ಇಂಥ ದರಿದ್ರ ಮಾದಕ ವಸ್ತುವ ನಿಶಾನಾಗಿ ಬಿಟ್ಟಿದ್ದೆ. ಇಂಥ ದರಿದ್ರ ಕೀಚ ನೀಚ ಅಮಲಲ್ಲಿ ಮೊನ್ನೆ ಹುಬ್ಬಳ್ಳಿಯಲ್ಲಿ ಅಂಜಲಿ ಮತ್ತು ನೇಯ ಅಂಬಿಗರ ಬಂಗಾರದಂತ ಹೆಣ್ಣು ಮಕ್ಕಳನ್ನು ಯಾರ ಭೀತಿಯಲ್ಲಿದೆ ಜೀವಿನಿಂದ ಚುಚ್ಚಿ ಕೊಲೆ ಮಾಡಬೇಕು. ಇದೆಂತ ದ್ರೋಹ! ಇಂಥ ದ್ರೋಹದ ಕೆಲಸ ಮಾಡಿ ಇಂಥ ದಿಕ್ಕುದಾರಿಗೆ ಹೆಜ್ಜೆ ಹಾಕಿದರೆ ಸರಳವಾಗಿ ಗಳಿಸೋದಕ್ಕೆ, ಮಾರಾಗೋದಕ್ಕೆ ಪಕ್ಕಾ ಪುಡಾರಿಗಳಾಗ್ತಿವೆ. ಮೊದಲು ಇದನ್ನ ತಿಳ್ಕೋ. ನನ್ನ ಮಾತು ಮುಗ್ದಿಲ್ಲ ಸರ್. ನಮ್ಮ ದೇಶ, ನಮ್ಮ ನಾಡು ಸುಖಕರ ಇರದೆ ಬಿಡದೆ ಸುಲಿಗೆ, ಮೋಸ, ರಕ್ತ ಇಂಥದ್ರಲ್ಲಿಯೇ ಮುಳುಗಿಸುವ ಪರಿಸ್ಥಿತಿ ಎಂದರೆ ಆಡಳಿತದಲ್ಲಿ ದಕ್ಷತೆ ಮತ್ತು ಕ್ಷಮತೆ ಸತ್ತು ಹೋಗಿ ಬರೀ ಅನಾಚಾರವೇ ಉಸಿರಾಗಿಸಿಕೊಂಡು ಉಚ್ಚ ಸ್ಥಾನದಲ್ಲಿರುವ ಉಚಿತ ಉಚ್ಚ ಕೊಡುವ ನೀಚ ಕುಲದವರಿಗೆ ಮಾನ ಮರ್ಯಾದೆ ಇದ್ದರಲ್ಲವೇ? ಮಾತ್ ಜಾಸ್ತಿ ಆಯ್ತು. ನಿನ್ನ ತರ ಎಸ್.ಪಿ. ಸಾಹೇಬರು ಮಾತಾಡುದಿಲ್ಲ. ನೀನು ಸಾಧಾರಣ ಪೇದೆ. ಹುದ್ದೆಗೆ ತಕ್ಕ ಮಾತಿರಲಿ. ಹತ್ತು ಮೀರಿ ಹತ್ತಿನ ತರ ಹಾರಾಡಿದ್ರೆ ವ್ಯಕ್ತಿ ಪುಕ್ಕ ಕತ್ತರಿಸಬೇಕಾಗಿತ್ತು. ಎಚ್ಚರಿಕೆ. ಮಾತಾಡ್ಲಿ ಬಿಡಿ ವಿಜಯ್. ಇವನ ದೊಡ್ಡ ಮಾತಿನಿಂದ ನಾವೇನು ಸಣ್ಣವರಾಗುವುದಿಲ್ಲ. ಆದರೆ ಕಬ್ಬಿನ ಮರಿಯಬೇಕಾದರೆ ಕಾಶಿ ಹಣಿಯಲೇಬೇಕು. ಇವನ ನಮ್ಮ ಒಳ ವಿಚಾರದ ಗುಟ್ಟು ಇವನಿಗೆ ಬಿಟ್ಟು ಕೊಟ್ಟಿದ್ದು ಮೊದಲನೇ ದೊಡ್ಡದು. ಅದಲ್ಲದೆ ಇವನ ಕ್ಷುಲ್ಲಕ ಮಾತು ನಮ್ಮ ನೋವು ಮಾಯಿಸುವ ಔಷಧಿ ಆಗುವುದಿಲ್ಲ. ನನ್ನ ಮಾತು ಔಷಧ ಆಗಬೇಕಂದ್ರೆ ಗೊತ್ತು ನಾ ಎಲ್ಲಿಗೆ ಹೋಗಬೇಕಂತ. ಏನು ಸಾಹೇಬರು, ಡಿಸಿವರೆಗೂ ಪ್ರಯಾಣ ಬೆಳೆಸುವ ಹಾಗಿದೆ.
ಇರಬಹುದು, ಆದರೆ ದೊಡ್ಡವರ ಮುಂದೆ ಅರ್ಧ ಗಂಟೆ ಆಗಿರೋದು ಇನ್ನೂ ಒಳ್ಳೆಯದು. ನಮ್ಮ ದೇಶದ ಗಂಟು ಮುರಿದು ಗಂಟು ಹೊಡೆಯವರಿಗೆ ಗಂಟು ಬೇರೆ ಬೇಕಲ್ಲ. ಇದೆಲ್ಲ ಒಣಗಂಟೆ ಬಾರಿಸಿದಂತೆ ಬರಗಾಲಕ್ಕೆ ತತ್ತೆ ಕೂಡ ತತ್ತಿ ಆಗಬಹುದು. ಸಂಪತ್, ನೀನು ಬೊಗಳೋ ದಾಸಯ್ಯ ಆಗೋದಾದರೆ ಈ ಇಲಾಖೆ ಅನ್ನ ತಿನ್ನಬೇಕು ಅಂತೀಯೋ ಅಥವಾ ಆಗದನ್ನು ಮಾತಾಡಿ ಸಲಿಕೆ ತೆಗೆದುಕೊಂಡು ಹೋಗಬೇಕಂತೀಯೋ? ಸಾಯ್ಬ್ರೆ, ಕಾಯಕವೇ ಕೈಲಾಸ, ಇದೇ ದೇವರು. ಇಂಥ ಕೆಲಸ ಮಾಡಿ ನಮ್ಮ ರೈತರು ದೇಶಕ್ಕೆ ಅನ್ನ ಹಾಕ್ತಾರೆ. ಯಾವುದು ಕೆಲಸಕ್ಕೆ ಅದರದೇ ಆದ ಒಂದು ಗೌರವ ಇದ್ದೇ ಇರುತ್ತದೆ ಅಂತ ತಿಳ್ಕೋಬೇಡಿ. ಸಂಪತ್, ಸಲಿಕೆ ತೆಗೆದುಕೊಂಡು ಹೋಗುವುದನ್ನ ನಾವು ಕೀಳಂತ ತಿಳಿಯಲಿಲ್ಲ. ಕೊನೆಗೆ ನಿನ್ನ ನಿಲುವಾದರೂ ಏನು? ಇವನ ನಿಲುವು ಸಿದ್ಧಾಂತಗಳ ಮೇಲೆ ಬೆಂಕಿ ಬಿತ್ತು. ಇವನ ಸಿದ್ಧಾಂತಗಳ ಮೇಲೆ ನಮ್ಮ ಕೆಲಸ ಏನು ನಿಂತಿಲ್ಲ. ಇವನ ಪೊರಕೆ ಮಾತಿನಿಂದ ನಮಗಾಗೋ ಪರಕೇನು ಅಂದ್ರೆ ನನ್ನನ್ನು ಮೂಳೆಯಲ್ಲಿ ಕುಂಡ್ರಸ್ತ್ರಿ ಅಂತ ಆಯ್ತು. ಇಲ್ಲ, ಮೂಲೆಯಲ್ಲಿ ಕುಂತ ನಿನ್ನ ನಿಷ್ಠೆ ಸಭ್ಯತನಕ್ಕೆ ಮಾಲೆ ತಂದು ಮಾಲಾರ್ಪಣೆ ಮಾಡ್ತೀವಿ. ಸನ್ಮಾನ ಸಿಗೋ ಹಾಗೆ. ನಿಮ್ಮ ಸನ್ಮಾನ ನಿಮಗೆ ಇರಲಿ. ಬಸವಣ್ಣವರು ಹೇಳಿದ್ದಾರೆ, ಕಾಯಕವೇ ಕೈಲಾಸ. ಏನ್ ಸರ್ ಇವನು ಹುಡುಗು ಅಂದ್ರೆ ಸಿಡಿಲಾಗೋದಕ್ಕೆ ಹೊರಟಿದ್ದಾನೆ. ಸಿಡಿಲು ಆಗುವುದಾದರೆ ಸಿಡಿಲೇ ಆಗಲಿ. ನೋಡು ವಿಜಯ್, ಸತ್ಯಕ್ಕೆ ಒಂದೇ ಒಂದು ದಾರಿ, ಆದರೆ ಸುಳ್ಳು ಮೋಸಕ್ಕೆ ನೂರಾರು ದಾರಿಗಳು. ಅಂದ್ರೆ ಅರ್ಥ ಆಗ್ಲಿಲ್ಲ ಸರ್. ಇಷ್ಟೇ, ಇವನ ಮನೆಯಲ್ಲಿ ಡ್ರಗ್ಸ್ ಇಟ್ಟು ಇವನು ಶಾಮೀಲಾಗಿದ್ದಾನೆ ಅಂತ ಹೇಳಿ ಸಾಬೀತು ಮಾಡಿದರಾಯ್ತು. ಕೊನೆಗೆ ಇವನಿಗೆ ಜೈಲೂಟ ಫಿಕ್ಸ್. ಇನ್ನೊಂದು ವಿಷಯ, ಅವನು ಸಿಕ್ಸ್ ಹೊಡೆಯೋದರೊಳಗೆ ಅವನನ್ನು ನಾವು ರನ್ಔಟ್ ಮಾಡಲೇಬೇಕು. ಅಲ್ರಿ ಸರ, ಇವನು ತನ್ನ ಅನುಕೂಲಕ್ಕೆ ಸಾನುಕೂಲ ಆಗಬೇಕೆ ಹೊರತು ತನ್ನ ಬೆನ್ನಿಗೆ ತಾನೇ ಶನಿ ಸಮಯ ಹತ್ತಿಸ್ಕೊಳ್ತಾ ಇದ್ದಾನೆ. ವಿಜಯ್, ಹೋಗ್ಲಿ ಬಿಡಿ, ಯಾರಿಗೆ ಏನು ತಾನೇ ಮಾಡಿಯಾನೋ, ಹೌದಲ್ಲ? ಕೊನೆಗೆ ಮುಗ್ಗರಿಸಿ ಮಣ್ಣು ತಿನ್ನೋದು ಅವನೇ ತಾನೆ. ಇನ್ನೊಂದು ವಿಷಯ, ನಿನ್ನ ಬೆಂಬಲ ಯಾವಾಗಲೂ ನನಗೆ ಇದೇ ರೀತಿಯಾಗಿರಬೇಕು. ಸರ್, ತಪ್ಪಿದರೆ ಗೊತ್ತಲ್ಲ. ಇಲ್ಲೇ ಸ್ವಲ್ಪ ನಮ್ಮ ಮಾಮೂಲಿ ಜಾಗಕ್ಕೆ ಬರ್ತೀಯನು? ಯಾಕಂದ್ರೆ ನಿನಗೊಂದು ಒಳ್ಳೆಯ ಸರ್ಪ್ರೈಸ್ ಕೊಡ್ತೀನಿ. ಸರಿ ಸರಿ. ರಾಘು ರಾಘು ರಾಘು, ನಿನಗೊಂದು ಒಳ್ಳೆಯ ಸರ್ಪ್ರೈಸ್ ಕೊಡ್ತೀನಿ. ನೀನು ಸ್ವಲ್ಪ ಅಲ್ಲೇ ಮಡಿಯಲ್ಲಿ ನಿಂತ್ಕೋ. ಹಾಗೆ ಆಗಲಿ ಮಾಮ.
ಅಂತ ಗರ್ಜಿಸುವ ಗಮ್ಮತ್ತಿನ ಬೇಟೆಯಾಟ ನನ್ನದಾಗಬೇಕು. ಅದನ್ನು ಬಿಟ್ಟು ಯಾವುದೇ ನರಿಗಳ ನೆರಳಿನಲ್ಲಿ ನೆರಳಿ ಸತ್ತು ಕೋಳಿ ಪಾಳು ಎಂಬುದು ಎಂದಿಗೂ ಆಗಬಾರದು. ಇಂಥದಕ್ಕೆ ತಲೆ ಎದೆ ಎತ್ತಿ ಕಟ್ಟಿರೋದೇ ಈ ಎಂದಿದ ಕಾಯ್ದದ್ದು. ಎದುರಾಳಿಗಳಿಗೆ ಒದ್ದು ಮಕ್ಕಳು ತಂದಿದ್ದೇನೆ. ನೋಡೋಣ ಇದಕ್ಕೆ ಯಾರು ಎಷ್ಟೇ ವೈವತ್ತು ಮಾಡ್ತಾರೆ ಮಾಡಿ, ಏನು ಬರಕ್ಕಿಲ್ಲ. ಶರತ್ ನನ್ನ ಬೆನ್ನಿಗೆ ಇದ್ದೇ ಇದ್ದಾನೆ. ಬಾ ಶರತ್ ಬಾ. ಬಲ್ರಾಮ್, ಅದೇನು ಸರ್ಪ್ರೈಸ್ ಬಗ್ಗೆ ಮಾತನಾಡ್ತಿದ್ರ? ಏನು ಸರ್ಪ್ರೈಸ್? ಶರತ್ ಸ್ವಲ್ಪ ತಾಳು. ರಾಘು ರಾಘು ಶರತ್ ಇವನೇ ರಾಘು, ನಿಮ್ಮ ಅಣ್ಣನ ಮಗ, ನಿಜವಾದ ವಾರಸ್ದಾರ. ಓಹೋ ಹೌದಾ? ಥ್ಯಾಂಕ್ ಯು ವೆರಿ ಮಚ್ ಬಲರಾಮ್, ಥ್ಯಾಂಕ್ ಯು. ಎಷ್ಟೊಂದು ಮುದ್ದಾಗಿದ್ದೇನೆ ರಾಘು. ಇವತ್ತು ನನಗೆ ಇದು ಮರೆಯಲಾಗದ ದಿನ, ಸಂತೋಷದ ದಿನ. ಮಂತ್ರಾಲಯದಿಂದ ಬಾಲ ರಾಘವೇಂದ್ರನೇ ಪ್ರವೇಶ ಮಾಡಿದಂತಾಗಿದೆ ನಮ್ಮ ಮನೆ. ಎಷ್ಟೊಂದು ಮುದ್ದಾಗಿದ್ದಾನೆ ನನ್ನ ರಾಘು. ಶರತ್, ಆ ರಾಘುಗೆ ಬಹಳ ಹಚ್ಕೋಬೇಡ, ಯಾಕಂದ್ರೆ ಆ ಮಗುನ ಬಗ್ಗೆ ದೊಡ್ಡ ಮಾತು ಹೇಳಿದೆ. ನೀನು ಸ್ವಲ್ಪ ಅವನಿಗೆ ಹಚ್ಚಿಕೊಂಡ್ರೆ ಸಾಕು. ಅವನ ಮಾತಿನಿಂದ ನೀನು ಕೂಡ ಮಗು ಆಗ್ತೇವೆ ಶರತ್. ಬಲರಾಮ್, ಮಕ್ಕಳ ಜೊತೆ ಮಕ್ಕಳಾಗುವುದು ನನಗೂ ತುಂಬಾ ಇಷ್ಟನೇ ಬಲರಾಮ್, ನನಗೂ ತುಂಬಾ ಇಷ್ಟ. ಮಗು ಶರತ್ ಸತ್ಯವಾದ ಮಾತು, ಅದಕ್ಕೆ ಹೇಳೋದು ಯಾವಾಗಲೂ ಮಗುವಾಗೇ ಇರಬೇಕು ಅಂತ. ಮಗು ಮನ ಇರುವವರು ಎಲ್ಲರೂ ದೇವರಂತೆ ಶರತ್, ದೇವಂತೆ. ಏನಪ್ಪ ಮೊಬೈಲ್ ಬೇಕಾ? ಇಲ್ಲಪ್ಪ, ಸಣ್ಣ ಮಕ್ಕಳು ಮೊಬೈಲ್ ತಗೊಂಡು ಆಡ್ಬಾರ್ದು, ಕಣ್ಣು ಹೋಗುತ್ತೆ, ಏನೇನೂ ಬರುತ್ತೆ. ಸಣ್ಣ ಮಕ್ಕಳು ಮೊಬೈಲ್ ತಗೊಂಡು ಆಡ್ಬಾರ್ದಪ್ಪ. ಏ ರಾಘು ಸುಮ್ನಿರೋ, ನಿಮ್ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ಲ. ಹಾ ತಗೋ, ಮೊಬೈಲ್ ತಗೊಂಡು ಅಲ್ಲೇ ನೀನು ಆಡು. ಬಲ್ಲ ಮತ್ತೊಂದು ವಿಷಯ, ಸುಮ್ಮನೆ ಒಂದು ವಿಷಯ ಕೇಳ್ತೇನೆ. ಈ ಮಗುವನ್ನ ಇಲ್ಲಿಗೆ ಕರೆದುಕೊಂಡು ಬರಲು ಯಾರ ಒತ್ತಾಯಿತು? ಅಂದ್ರೆ ಹೇಳಿನ ಮಾತಿನ ದಾಟಿ ನನಗೇನು ಅರ್ಥ ಆಗುತ್ತಿಲ್ಲ ಶರತ್. ಬಲರಾಮ್, ನನ್ನ ಅನಿಸಿಕೆ ಅಪಾರ್ಥ ಮಾಡಿಕೊಳ್ಳಬೇಡ. ಈ ಮಗುವನ್ನು ಇಲ್ಲಿಗೆ ಕರೆದುಕೊಂಡು ಬರಬೇಕು ಎನ್ನುವ ಒತ್ತಾಯ ಯಾರದಿತ್ತು ಅಂತ ಕೇಳಿದೆ ಅಷ್ಟೇ. ಒತ್ತಾಯ ನಿಮ್ಮ ಭಾರತೀಯ ಅಕ್ಕವರದೇ, ಅದಕ್ಕೆ ನಾನು ಕರ್ಕೊಂಡು ಬಂದಿದ್ದು. ಶರತ್, ನಾನು ಸುಮ್ಮನೆ ಕೇಳ್ತೀನಿ, ಇದರಿಂದ ನಿನಗೇನಾದ್ರೂ ತೊಂದರೆ ಇದೆಯೇ? ಇಲ್ಲ ಬಲರಾಮ್, ನನಗೇಕೆ ತೊಂದರೆ ಆಗಬೇಕು ಹೇಳು? ನಾನು ಅವತ್ತೇ ನಿಂಗೆ ಹೇಳಿದ್ದೇನೆ, ಈ ಮಗುವಿಗೋಸ್ಕರ ನನ್ನ ಜೀವನ ಬೇಕಾದ್ರೆ ಕೊಡ್ತೇನಂತ. ಶರತ್, ಅದು ಆಗ, ಈಗ ನಿನ್ನ ಒಗಟು ನನಗೆ ಅರ್ಥವಾಗುತ್ತಿಲ್ಲ ಶರತ್. ನೋಡು ಬಲರಾಮ್, ಈ ರಾಘು ನಮ್ಮ ವಂಶದ ಕುರಿ. ಇವನನ್ನ ಅಬ್ಬರದಿಂದ ಬಳ್ಳಿ ತರ ಬೆಳೆಸ್ತೇನೆ. ಆದ್ರೆ ನನಗೆ ಒಂದೇ ಭಯ, ನಮ್ಮ ಅಪ್ಪಂದಷ್ಟೇ ಭಯ. ಅವನನ್ನು ಮಾತ್ರ ನೀನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋಬೇಕು. ಸರಿಯಾಗಿದೆ ನಿನ್ನ ಹುಡುಗಿ. ಸ್ವಲ್ಪ ಯಾಮಾರಿದ್ರೆ ಈ ಮಗುವಿಗೆ ಕುತ್ತು ಗ್ಯಾರಂಟಿ ಶರತ್. ಯಾರಿಗಾದರೂ ಹಣದ ಅಂಶ ಒಡ್ಡಿ ಏನೇ ಬೇಕಾದರೂ ಮಾಡಬಹುದು ನಿಮ್ಮ ತಂದೆ ರುದ್ರೇಗೌಡ. ಅದಕ್ಕೆ ಹೇಳೋದು ಬಲರಾಮ್, ಈ ಮಗುವಿನ ಜವಾಬ್ದಾರಿ ನಮ್ಮಿಬ್ಬರದು ಅಂತ. ಅದಕ್ಕೆ ಹೇಳೋದು. ಅಲ್ಲಿ ನೋಡು, ಭಾರತಿ ಅಕ್ಕ ಬಂದ್ಬಿಟ್ರು.
ಅಕ್ಕ ಅಕ್ಕ ಇವನೇ ಅಕ್ಕ ರಾಘು, ನಮ್ಮ ಅಣ್ಣನ ಮಗ ರಾಘು ಇವನೇ. ಹೌದೇನೋ? ಹಾ. ಬಾರಪ್ಪ, ನಿನ್ನ ನೋಡಿ ಅದೆಷ್ಟು ಖುಷಿ ಆಗ್ತಿದೆ. ಇವರು ನಮ್ಮ ತಾಯಿಗತೆ ಕಾಣಿಸ್ತಾ ಇದ್ದಾರೆ. ಇವರು ಯಾರು? ರಾಘು, ಇವರು ನಿನ್ನ ತಾಯಿಗಿಂತಲೂ ಮಿಗಿಲಾದವರಪ್ಪ, ತಾಯಿಗಿಂತಲೂ ಮಿಗಿಲಾದವರು. ನೀನು ಇಂಥ ಮಮತೆಯ ಮಡಿಲಿನಿಂದ ವಂಚಿತನಾಗಿದ್ದೆಯಪ್ಪ, ವಂಚಿತನಾಗಿದ್ದೆ. ಇವರು ಹೆತ್ತ ತಾಯಿಗಿಂತಲೂ ಮೇಲಪ್ಪ, ನಿನಗೆ ಹೆತ್ತ ತಾಯಿಗಿಂತಲೂ ಮೇಲು. ನಿಜ ಚಿಕ್ಕಪ್ಪ, ಇವರು ಮುಟ್ಟಿದ ಕ್ಷಣ, ನೋಡಿದ ಕ್ಷಣ ಇನ್ನು ಮುಂದೆ ನಾನು ಪರದೇಶಿ ಅನಿಸ್ತಾ ಇಲ್ಲ. ಅಗಲಿದ ತಾಯಿ ಮಡಿಲು ಸೇರ್ಕೊಂಡಿನೇ ಅನಿಸ್ತಾ ಇದೆ. ಬಾರಪ್ಪ, ಸಾಕಪ್ಪ ಸಾಕು. ನನಗ್ ನೀನೇ ಸರ್ವಸ್ವ, ನೀನೇ ನನಗೆಲ್ಲ. ನೋಡು, ನಾ ಹೇಳಿದ ಒಂದೇ ಮಾತಿಗೆ ನಿನ್ನ ಕರ್ಕೊಂಡ್ ಬಂದಿದ್ಯಾ. ನಿನ್ ಋಣ ಹೇಗ್ ತೀರ್ಸೋದಂತ ನನಗೆ ಗೊತ್ತಾಗ್ತಿಲ್ಲ. ಅಕ್ಕ, ಋಣ ಏನೂ ಇಲ್ಲ. ಮಗು ಇರಬೇಕಾದ ಜಾಗದಲ್ಲಿ ಸೇರಿಸಿದ್ದೇನೆ. ಇದರ ಪುಣ್ಯ ಲಭಿಸಿದರೆ ಸಾಕು ಅಕ್ಕ. ಪುಣ್ಯ ಖಂಡಿತ ಲಭಿಸೋದಿಲ್ಲ, ಲಭಿಸೋದೇ ಇಲ್ಲ. ಈ ಅಕ್ಕನ ಪ್ರೀತಿ ರಾಘುನ ಮೇಲೆ ಆದ್ರೆ ನಾವಿಬ್ರು ಅನಾಥರಪ್ಪ, ನಾವಿಬ್ರು ಅನಾಥರು. ಶರತ್, ಯಾಕೋ ಹಿಂಗಂತಿ? ನನಗೂ ನಿನಗೂ ಈ ರಾಘುವಿಗೂ ಈ ಭಾರತಕ್ಕವರ ಪ್ರೀತಿ, ತಾಯಿ ಮಮತೆ ಒಂದೇ ತೂಕದಲ್ಲಿ ಸಿಗುತ್ತದೆ. ಯಾವುದೋ ಕೊರತೆ ಆಗಲಾರದು. ಇದು ಸಾಗರ. ಶರತ್, ಬಲರಾಮ, ನೀವಿಬ್ರು ನನ್ನ ಪ್ರೀತಿಯ ಮಮತೆಗೆ ಆಭರಣ ಇದ್ದಾಗೆ. ಈ ತಾಯಿಯ ಮಡಿಲು ನನಗೆ ಯಾವತ್ತು ಸ್ವರ್ಗದ ತಟ್ಟಿಲು. ನಾನು ಹಾಯಾಗಿರ್ತೇನೆ. ಅಯ್ಯೋ ನನ್ನ ಕಂದ, ನಿನ್ನ ಮಾತು ಕೇಳ್ತಾ ಇದ್ರೆ ನಿನ್ನ ಮುದ್ದಾಡ್ಬೇಕು ಅನಿಸ್ತಿದೆ. ಬನ್ನಿ, ಎಲ್ಲರೂ ದೇವಸ್ಥಾನಕ್ಕೆ ಹೋಗೋಣ. ಬಾ ಬಲರಾಮ್, ಶರತ್ ಬಾ. ಜಗದೊಳಗೆ ಮೊದಲು ಜನಿಸಿದಳು, ಬದುಕಿರದ ಬಲವು ನಿನದಯ್ಯ, ಮನಸ್ಸು ಮಗುತರ ಪಾವನ. ಬದಲಾಗ್ಬೇಕು, ಬದಲಾಗಿ ಬದುಕೋದ್ ಕಲಿಬೇಕ್ರಿ. ಚಹಾ ಮಾರೋದ್ ಬಿಟ್ಟ ತುಡಗಲೆ ಸೆರೆ ಮಾರಾಕತ್ತಂದ್ರ ಕಮ್ಮನ ಅರಬಿ, ಕಮ್ಮನ ಊಟ, ಕಮ್ಮನ ನಿದ್ದೆ, ಕಮ್ಮನ ಗಾಡಿಗಳು ತಗೋಂಗಾತ್ ನೋಡ್ರಿ. ಈ ಸೆರೆ ಕುಡಿಯೋ ಮಹಾಶಯರು ತಮ್ಮ ಮನ್ಯಾಗಿನ ಕಾಳ ಕಡಿ, ಬಾಂಡೆ ಸಾಮಾನ ಏನ್ ಇರ್ತೈತಲ್ಲ ಅದನ್ನೆಲ್ಲ ಹಾಕಿ ಸೆರೆ ಕುಡಿದು ಹೋಗ್ತಾರ. ಬಾಳ ಕುಡಿಯಾಕ ಹೋಗ್ಬೇಡ್ರಪ್ಪ, ಚಲೋ ಅಲ್ಲ ಅಂತ ಹೇಳಿದ್ರ ನಾವ್ ರೊಕ್ಕ ಕೊಡ್ತೀವಪ್ಪ, ನೀ ಸೆರೆ ಕೊಡೋ ಅಷ್ಟ ಕೆಲಸ ಮಾಡು, ಇದರ ಬ್ಯಾರೆ ಅಂಗಡಿಗೆ ಹೋಗ್ಬಿಡ್ತೇವ ನೋಡ ಅಂತ ಹೇಳ್ಬಿಡ್ತಾರ. ಅಲ್ರಿ, 500 ರೂಪಾಯಿ ಪಗಾರ ಕೊಡ್ತೇನಪ್ಪ, ಬಂದ್ ಕೆಲಸ ಮಾಡಂತಂದ್ರ ಯಾರು ಮಾಡಂಗಿಲ್ಲ. 2 ಕೊಟ್ರೆ ಸೆರೆ ಕೊಡ್ತೇನೆ ಅಂತಂದ್ರ ಬೆಳಗಿನ ಸಂಜೆ ಮಠ ಕತ್ತಿ ದುಡದಂಗ ದುಡದ ಕೆಲಸ ಮಾಡಿ ಹೋಗ್ತಾರ. ಹೋಗ್ಲಿ ಬಿಡು. ಮಾರುತಿ ಬರೋಂತ ಇನ್ನ ಯಾಕೆ ಬಂದಿಲ್ಲ? ಏನಪ್ಪ ಮಾರುತಿ, ಸೆರೆ ಮಾರಾಟದಿಂದ ಎಲ್ಲ ಡ್ರೆಸ್ ಬದಲಾಗೈತಲ್ವ? ಮಾರುತಿ, ಕಾಲ ಬದಲಾದಂಗ ಡ್ರೆಸ್ನು ಬದಲಾಗಬೇಕಲ್ಲಪ್ಪ. ಅಲ್ಲಿ ನೋಡದ ನನ್ನ ಪ್ರೀತಿ ಬರಾಕತ್ತ. ಪ್ರೀತಿ ಆ ನನ್ನ ಪ್ರೀತಿ ಯಾ ಮಗನಾಕಿ ನನ್ನ ಜೊತೆ ಮೊದಲ ನನ್ನ ಊರಿನ ಸೊಂಡಿ ಎದ್ದ ನೀರು ಕುಡಿತೈತಿ. ಲೇ ಮಾರುತಿ, ನನ್ನ ಹೋರಿಯನ್ನು ಸುಮ್ಮನ ಕುಂತ ಒಣ ಜೋಲ್ ಕುಂತ ಸುಮ್ಮನ ಮಕ್ಕೊಂಡಿದ್ದ ಅಂತ ತಿಳ್ಕೊಂಡೆ. ನಿನಕ್ಕಿಂತ ಮೊದಲ ಹುಡುಕ್ಯಾಡೆ ನನ್ನ ಹೊರಿನ ನೀರು ಕುಡಿಯೋದು. ಎಬ್ಬಸ ಪೋಸ್ ಕೊಟ್ಟನು ಹುಡುಗ, ಪೋಸ್ ಕೊಟ್ಟನು, ಪೋಸ್ ಏನಾಗಲ್ಲ ಎಬ್ಬಸು. ಬೆಳಿಸನಿ ಬರಿಕ 31 ಗಣಿಕೆ
ಕೊಡಲಿಕ್ಕೆ ಕರರ ತಂದು ಬಂದಲಕ್ಕೆ ಅಳಾಚಿನ ಅಳಾಚಿನ ಜನ ಬಂದರ ಕೈಯಲ್ಲಿ ಬೆಳೆಸಿ ತಂಡಿ ತಂಡಿ ಹವದಾಗ ತುಂಬಿಗೆ ಸಂಬರ ಮಳೆಗೆ ಸಾಗರ. ತಂಡಿ ತಂಡಿ ಹವದಾಗ ತುಂಬಿಗೆ ಸಂಬರ ಮಳೆಗೆ ಸಾಗರ. ಅರೆದ ಹುಡುಗರ ಮುದುಕರಿಗೆಲ್ಲ ತೊಡೆದ ಟೆನ್ಷನ್. शायद मेरी शादी का ख्याल शायद मेरी शादी का ख्याल दिल में आया है इसीलिए तेरी मम्मी ने मुझे शायद बुलाया है दिल में आया है इसीलिए तेरी मम्मी ने मुझे शायद बुलाया है ಯಾವ ಯಾರು ಹುಚ್ಚನ ಏನಾರ ಬ್ಯಾರೆ ಕೆಲಸ ಐತಂತ ಹೇಳಿ ಹಾದಿ ಹಿಡಿದು ಹೊಂಟಿದ್ನೆ ಅಡ್ಡ ನಿಂತಾವ್ ನೋಡು. ಯಾರ ನೀವಿಬ್ರು? ಏ ಪ್ರೀತಿ, ನಾವು ನಿನ್ನಂಗ ಹುಡುಗಿಯರು ಓಡಾಡ್ತಾರ ಅಂತ ಹೇಳಿ ನಿಂತಿಲ್ಲ. ನೀನು ಪ್ರೀತಿನ ಜ್ಯೋತಿ ಜ್ಯೋತಿ ಅಂತ ಹೇಳಿ ಸುಳ್ಳ ವದ ಮಾಡಿ ನೋಡು ಮಾಮ, ನಾ ಯಾಕಂತ ಹೇಳ್ಕೊಂಡ್ ತಿರ್ಗಾಕತ್ತೀನಿ ಗೊತ್ತನು? ಅದಾನಲ್ಲ ಮಾರುತಿ, ಅವನ್ ಸಂಗ ಹೇಳ್ಕೊಂಡ್ ತಿರ್ಗಾಕತ್ತೀನೋ. ನಿನಗೂ ಬಂದು ಕೇಳಿದ್ರ ನೀ ಹಂಗ ಹೇಳು. ಏನಂತ ಹೇಳಿ? ನಾನ್ ಜ್ಯೋತಿ ಅಲ್ಲ ಪ್ರೀತಿ ಅಂತ ಹೇಳಿ, ಪ್ರೀತಿ ಅಲ್ಲ ಜ್ಯೋತಿ ಅಂತ ಹೇಳಿ. ಅಲ್ಲ ನೀನ ಕಿವುಚೋ ಮಠ ನಾವೇನ ಸುಮ್ಮನೆ ನಿಂದಿರ್ತೇವ ಅಂತ ತಿಳ್ಕೊಂಡೇನ? ನಾವು ತಿರಿವಿ ಹಾಚಿ ಕಿವುಚಾಕ್ ಶುರು ಮಾಡಿದೀವಿ ಅಂದ್ರ ಅಂಬಲ ಮಾಡಿ ತಂಬಲ್ ಹೊರಗೆ ಬಳಸವ್ರ ನಾವ. ಲೇ ಮೂರ್ತಿ, ಈಗ ಜ್ಯೋತಿ ಅದಾಳು ಇನ್ ಪ್ರೀತಿ ಅದಾಳು, ಸ್ವಲ್ಪ ಚೆಕ್ ಮಾಡ್ಲೆ. ಪ್ರೀತಿ ಬಾಯ್ಲಿ ಬಾಯ್ಲಿ, ಮೊನ್ನೆ ನಿನಗೆ 2,000 ರೂಪಾಯಿ ಕೊಟ್ಟಿದ್ನಲ್ಲ, ಗೊತ್ತಾಯ್ತಲ್ಲ? ಅದ್ರ ಮ್ಯಾಗ ಹನಿ ಮಾಡಿ ಹೇಳ, ನೀ ಪ್ರೀತಿನೋ ಏನು ಜ್ಯೋತಿನೋ ಅಂತ ಹೇಳಿ. ನೋಡು, ನಾನು ಪ್ರೀತಿನಾಗ ಅದೀನಿ. ಇವ ನನ್ನ ಗಂಟು ಬಿದ್ದಾನಲ್ಲ, ಅದ್ರ ಸಂಬಂಧ ಹಂಗ ಹೇಳ್ಕೊಂಡ್ ಅಡ್ಡಾಡಕತ್ತೀನಿ. ನಿನಗೂ ಕೇಳಿದ್ರು ನೀನು ಹಂಗ ಹೇಳ. ಏ ಶನ ಬರುತ್ತೆ, ಇವ್ರು ಏನೋ ಇಬ್ರು ನಡೆಸ್ಯಾರಪ್ಪ ಇದು ಮಾತು. ನೋಡ ಮಾಮ, ನೀ ಬಾಳ ಶನ ಅದಿ ನೋಡಿ. ಶನ ಬರುತ್ತೆ, ನೀ ಹೇಳ್ದಂಗ ಈಕೆ ಪ್ರೀತಿ ಅಲ್ಲ ಜ್ಯೋತಿನ. ಏ ಈಗ ಹೆಚ್ಚಿಗೆ ಮಾತಾಡ್ಬೇಡ ನೀ. ಮೊದಲ ಹೇಳಿಲ್ಲ, ನೀ ಸುಮ್ಮನೆ ಜಿಗದಾಡತ್ತ ನೋಡ್ಲೆ. ಈಕಿ ಮೊದಲ ನಾ ಹೇಳೇನ ಎರಡ್ರಾಗ ಒಂದ್ ಕೇಳು, ಇವ್ ಜ್ಯೋತಿ ಬೇಕಾ ಪ್ರೀತಿ ಬೇಕಾ? ಲೇ ಮಾರುತಿ, ಏನ ಈಗ ಹೇಳ, ನಿನಗೆ ಜ್ಯೋತಿ ಬೇಕೋ ಪ್ರೀತಿ ಬೇಕೋ? ತಡಿಲೆ ಸ್ವಲ್ಪ ನೋಡ್ತೇನೆ. ನೋಡ್ ನೋಡ್, ಈಗ ನಮಗ ಒಂದು ಜ್ಯೋತಿನೂ ಒಂದು ಪ್ರೀತಿನೂ ಅಂತ. ಇದು ನೋಡಿದ್ರ ನಮ್ಮ ಪ್ರೀತಿ ನೋಡಿದ್ರ ಮೊದಲ ಎಲ್ಲ ಎದ್ದು ಕಾಣ್ತಾ ಇರ್ತೀವಿ. ಈಗ ನೋಡಿದ್ರ ಹಂಗ ಅನಿಸ್ಬಾರ್ದು. ಏ ನನಗ ಜ್ಯೋತಿನ ಬೇಕು. ಜ್ಯೋತಿನ ಬೇಕಾಗುದಿಲ್ಲ? ಕರೆ ಕರೆನ ಜ್ಯೋತಿನ ಬೇಕಾಗುದಿಲ್ಲ? ಜ್ಯೋತಿನ ಹುಡ್ಕಾಡ್ಕೊಂತ ಹೋಗ ಮಗನ ಐತಿ. ಜ್ಯೋತಿ ಅಲ್ಲ ಪ್ರೀತಿ ಐತಿ. ಗಣಸರು ಶಾಣ ಇದ್ರಷ್ಟ ನಡೆಯಲ್ಲಪ್ಪ. ಗಣಸರಿಗೆ ಸುಣ್ಣ ತಿನ್ನಸಿ ತಣ್ಣೀರು ಕುಡ್ಸಕ್ ನಮಗ್ ಬರುತ್ತೆ. ಇಬ್ರು ಸೇರಿ ನನಗ ಈ ನಮ್ಮನೆ ಅನ್ಯಾಯ ಮಾಡಾಕತ್ತೀರಿ. ನನ್ನ ದಡ್ಡತನಕ ನಾನ ಪಡ್ಕೋಬೇಕೀಗ. ನೀವ್ ಏನ್ ನಡೆಸ್ತೀರಿ ನಡೆಸ್ರಿ, ನಾನು ಸೈಡ್ ನಿಂತ ನೀವು ಏನ್ ನಡೆಸ್ತಿರಲ್ಲ ಮಸಲತ್ತ ನಾನು ನೋಡ್ತೇನೆ. ಪ್ರೀತಿ, ಆ ಮಾರುತಿಗೆ ನೀ ಜ್ಯೋತಿ ಜ್ಯೋತಿ ಅಂತ ಹೇಳಿ ಸುಳ್ಳು ಹೇಳಿ ಕಳಿಸಿದು. ನಾಳೆ ನನಗೆ ಜ್ಯೋತಿನ ಬೇಕಂತ ಹೇಳಿ ಮದುವೆ ಹಾಕ್ನಿತ್ತಂದ್ರೆ ಏನ್ ಮಾಡೋದು? ಏನಿಲ್ಲ, ನೀನೆಲ್ಲ ಊಟ ಮಾಡಿ ಪ್ಲೇಟ್ ತೊಳೆದಿಡ ಅಮ್ಮಮ್ಮ, ಆಮೇಲೆ ಊಟ ಮಾಡ್ಲಕ್ಕ. ಅಂದ್ರ ಒಂದ ತಾಟಿನಾಗ ಇಬ್ರು ಸಾರು ಸೂರ್ಯಾಡ್ಸುವಂತ ಊಟ ಮಾಡೋಣ ಅಂತ ಹೇಳಿದೇನ? ಬ್ಯಾರೆ ಆಪ್ಷನ್ ಇಲ್ಲ. ಇದ ಹುರುಪಿನಾಗ ತಿಂಡಿ ಅಪ್ಸುನ. ಬಾದಾಮಿ ಪೀಸ ನಂದ ಗದಗ ಬಾದಾಮಿ ಅಲ್ಲ. ಗದಗ ಪೀಸ ನೀ ಬಾಳ ನೈಸ, ನಾಟಕದ ಹುಡುಗರು ಕೊಡ್ತಾರೆ ಕಿಸ. ಚಲುವಿನ ಚಿತ್ತಾರ ನಾವು ಹೋಗೋನು ಎತ್ತಾರ.
ಎಲ್ಲರೂ ಮಾಡ್ತಾರೆ. ಜೀವನದಲ್ಲಿ ಜೀವನವೇ ತಪ್ಪುವಾದರೆ ಕಸ ಕಟ್ಟಿ ಹೊಲಸು ತಿಪ್ಪೆಗಿರುವ ಬೆಲೆನೂ ನನಗಿರುವುದಿಲ್ಲ. ನಿತ್ಯ ಶ್ರೇಷ್ಠ ಎಂದು ನಂಬಿರುವ ನಾನು ನನ್ನ ಬೆನ್ನ ಮೇಲನೆ ನಾಯ ಏರಿ ಕುಳಿತು ಸವಾರಿ ಮಾಡ್ತಾ ಇದೆ. ಪ್ರೀತಿಯಿಂದ ನಂಬಿದ ಆ ನೀಚ ಜಯರಾಜ್ ಮತ್ತು ಆರ್ತಿ ಹಸಿಗೆ ಹಿಡಿಯವರಾಗಿದ್ದಾರೆ. ಲಜ್ಜೆಗೆಟ್ಟರು ಇತ್ತ ಕಡೆ ಬರ್ತಾ ಇದ್ದಾರೆ. ಆರತಿ, ನನ್ನ ಮನ ಬೆಳಗೋ ಆರತಿ, ನನ್ನ ನಿಜ ಮಜವಾದ ಆಕಾಂಕ್ಷೆಗಳಿಗೆಲ್ಲ ತಕ್ಕ ಹಾಗೆ ಈ ನಿನ್ನ ಸುಂದರ ಪುಷ್ಪಾಂಗವನ್ನು ಅರ್ಪಿಸಿ ಸಿಹಿ ಮುತ್ತುಗಳನ್ನ ಒಪ್ಪಿಸುವ ಗಣಿ ಕನಕಾಮಣಿ ನೀನು. ನೀವು ಅಷ್ಟೇ ನೋಡಿ, ನನ್ನ ಮನಸ್ಸಿನಲ್ಲಿರೋ ಎಲ್ಲ ಆಸೆಗೆ ನೀವು ಸ್ಪಂದಿಸಿದ್ದೀರಿ. ಷಣ್ಣನಂತಿರುವ ಆ ಗಂಡನ ಕಟ್ಕೊಂಡು ಅವನಿಂದ ಸಿಗಲಾದ ಸುಖನೆಲ್ಲ ನನಗೆ ಕೊಟ್ಟಿರೋ ಮಹಾರಾಜ. ಆರತಿ, ನೀನು ಕೂಡಿದಾಗಿನಿಂದ ನನ್ನ ರಸಿಕತೆಗೆ ಒಮ್ಮತ ಮಹತ್ವ ನಿರಾಕರಿಸಿದೆ, ನೆರವು ನೂರಾಗಿಸಿದ ಒಲವು ಚೆಲುವೆ. ಇನ್ನೊಂದು ವಿಷಯ, ಮಗು ಮಗ್ಗಲಿಗೆ ಬಂದಿದೆ ಎಂದು ನನ್ನ ಮೈ ಮಗ್ಗಲು ದೂರ ಮಾಡಬೇಡ. ನೋಡಿ, ಏನ್ ಹೇಳ್ತಿದ್ರಿ ನೀವು? ಹಾಗಾದ್ರೆ ನನ್ನ ಮೇಲೆ ಡೌಟಾ? ಅಷ್ಟು ಡೌಟ್ ಆದ್ರೆ ಈಗಲೇ ಈ ಮಗುನ ಬೇಕಾದ್ರೆ ಕತ್ತೆ ಹೆಚ್ಚಿಗೆ ಸಾಯಿಸಿ ಬಿಡ್ಲೆ? ನೀನು ಹೇಳುದು ನೋಡಿದರೆ ನನ್ನನ್ನು ತುಂಬಾ ಹಚ್ಚಿಕೊಂಡಿರುವೆ. ನೋಡು, ಇನ್ನೊಂದು ವಿಷಯ, ಯಾವುದೇ ಸಂದರ್ಭದಲ್ಲಿ ಮಗು ಕೊಲ್ಲ ಸಂದರ್ಭ ಬಂದರೂ ಬರಬಹುದು. ಚಿಂತೆ ಬಿಡ್ತೀನಿ, ಆ ಚಿಂತೆನ ನೀವು ಬಿಟ್ಬಿಡಿ. ಇದೇ ಖುಷಿಯಲ್ಲಿ ಒಂದೇ ಒಂದು ಏನು? ಸುಂದರ ಸುಮಧುರ ಪ್ರೇಮ ಸಾಮ್ರಾಜ್ಯದಲ್ಲಿ ನಲಿದು ನಲಿಯೋಣ. ಅಯ್ಯೋ, ನಿಮ್ಮ ಮಾತಿಗೆ ಇಲ್ಲ ಅಂತ ಹೇಳಕ್ಕಾಗತ್ತೆ? ಹಾಗೆ ಆಗ್ಲಿ. ಗೀತಾಂಜಲಿ ಹಾಲುಗಂಡಿಗೆ ಬಾರಿಗಂಡಿಗೆ ನಮೂರಗಂಡಿಗೆ
ಕರೆದುಕೊಂಡು ದೇವಿ ಕರೆದುಕೊಂಡರು ಮೊದಲನೇ ಬದುಕುಗಳು ಹೋಗದ ಕಾಪಲಿ ನೀನು ಬರಲು ಹೋಗಿ ಹೋಗಿಲ್ಲ ಹೋಗದ ಕಾಪಲಿ ನೀನು ಬರಲು ಉತ್ಸವ ಸಾಗಲಿಲ್ಲ ಈಗಲಾದ್ರೂ ಸಂತೋಷ ಆಯ್ತಾ? ತುಂಬಾ ಸಂತೋಷ, ಸ್ವರ್ಗದಲ್ಲೇ ಇದ್ದಾಗಾಯ್ತು. ಅದು ನಿಮ್ ಮುಖದಲ್ಲಿ ಕಾಣ್ತಾನೆ ಇತ್ತು. ಮಾಮ, ಅತ್ತಿಗೆ, ಏನು ನಿಮ್ಮ ನಡವಳಿಕೆ? ಯಾರು ನೀನು? ಇಲ್ಲಿಗೆ ಬಂದೆ? ನಾನು ಪಾರ್ಕತ್ತಿಗೆ ಅಣ್ಣನ ಮಗ, ಮನೆಯ ವಾರಸ್ದಾರ. ನನ್ನ ಹೆಸರು ರಾಘು. ಇಲ್ಲಿ ನಡೆದಿದ್ದನ್ನು ಯಾರಾದರೂ ಮುಂದೆ ಬಾಯಿ ಬಿಟ್ಟರೆ ನಿನ್ನ ಕೊಂದು ಹಾಕ್ತೀನಿ. ನನ್ನ ಕೊಳ್ಳುವುದಕ್ಕೆ ನೀವು ಮಾಡಿದಾದರೆ ಏನು, ನೋಡಿದಾದರೆ ಏನು? ನೋಡ್ರ ಇದಕ್ಕೇನು ಉತ್ತರ ಕೊಡ್ತೀರಾ? ನೋಡಿ, ಏನು ಅರಿತಿರೋ ಹಸುವಿಗೆ ಪಾಪ ನೀವ್ ಈ ರೀತಿ ಮಾತಾಡೋದೆಲ್ಲ ಸರಿಯಲ್ಲ. ನೋಡಿ, ಇವನು ಕಾಣುವುದಕ್ಕೇನೋ ಸಣ್ಣವನು, ಮಾವ ಅತ್ತಿಗೆ ಎಂದು ಸರಿಯಾಗಿ ಸಂಬಂಧ ಗುರಿಸಿ ಮಾತನಾಡಿಸಿದ ಇವನು. ನೋಡು, ಇವನಿಗೆ ಗಿಳಿ ಪಾಠ ಆಗಿದೆ, ಗಿಳಿ ಪಾಠ. ಯಾರು ನಿನ್ನನ್ನು ತರಿಸಿದ್ರು ಇಲ್ಲಿ? ನಿಮ್ಮ ಹೆದರಿಕೆಯಿಂದ ನನಗೆ ಏನು ಹೇಳ್ಬೇಕಂದು ಗೊತ್ತಾಗ್ತಾ ಇಲ್ಲ. ನನಗೆ ಬಲರಾಮ ಕರೆದುಕೊಂಡು ಬಂದಿದ್ದಾನೆ. ಓ ಬಲರಾಮ! ಬಲರಾಮನ ಸಂಚಿನ ಮಿಂಚು, ಅವನ ಸಂಚಿಗೆ ಮಿಂಚಾಗಿ ಹೇಗೆ ಬಗ್ಗೆ ಬರಬೇಕೆಂದು ನನಗೆ ಚೆನ್ನಾಗಿ ಗೊತ್ತು. ನೋಡಿ, ಸುಮ್ಮನೆ ಆತರ ಪಡ್ಬೇಡಿ, ಸಮಾಧಾನ ಪಟ್ಕೊಡಿ. ಈ ಕಡೆ ಬನ್ನಿ. ನೋಡಪ್ಪ, ನಾನು ನಿನ್ನ ಅತ್ತೆ ಇದ್ದಂಗೆ, ಮತ್ತೆ ನಿನ್ ತಂದೆ ತಾಯಿ ಕೊಡ್ತಿರೋ ಪ್ರೀತಿನ ನಾನ್ ಕೊಡ್ತೀನಿ, ಸರಿನಾ? ಇಲ್ಲೇ ನಿತ್ಯ ಹೋಗೊಳಗೆ ಬಾಯಿಲಿ. ಅಯ್ಯೋ, ನೀವ್ ಏನ್ ಮಾಡ್ಬೇಕಂತ ಮಾಡಿದ್ದೀರಾ? ಅಲ್ಲ, ಮತ್ತೆ ನೀವು ಕೇಳೋ ಪ್ರಶ್ನೆ ಆದ್ರೂ ಏನು ಅಂತ. ಏ ರಾಘು, ಬಾಯ್ಲಿ ಹೋಗು ನೀವು. ಹಾರತಿ, ನಾನೇನು ಬರ್ಲಾ? ಬಾಯ್ ಬಾಯ್. See you.
ಮತ್ತು ನೀನು ಅನೈತಿಕ ಸಂಬಂಧದ ಹಾದಿ ಹಿಡಿದ್ರಲ್ಲಿ ಅದು ನಿನಗೆ ಗೊತ್ತು. ಮತ್ತೆ ನಾನೇ ಬಾಯ್ಬಿಟ್ಟು ಹೇಳ್ಬೇಕಾ? ನನ್ನಿಂದ ಯಾವುದ ಕೊರತೆ ಇದೆ ನಿನಗೆ? ಒಂದು ಎರಡು ಇದ್ರೆ ಅದನ್ನ ಕೊರತೆ ಅಂತ ಹೇಳ್ತಾರೆ. ಆದ್ರೆ ನಿಂದು ಪೂರ್ತಿ ಎಲ್ಲನೂ ಕೊರತೆನೆ. ನಿನ್ನ ಚಟಕ್ಕೆ ನನ್ನ ಮೇಲೆ ಅಪವಾದ ಇರಬೇಡ. ಕಿರಿಚಬೇಡ. ನೋಡು, ಅಷ್ಟು ಗೊತ್ತಾದ್ಮೇಲೆ ತೆಪ್ಪಗ್ ಬಿದ್ದಿರ್ಬೇಕು. ನನ್ನ ಪಾಡಿಗೆ ನನ್ನನ್ನ ಬಿಟ್ಟು ಆ ಸತಿ ಸತಿ ಸೀತೆ ಅನಸೂಯ ಮಂಡೋದರಿ ಸನಾತನ ಆರ್ಯ ನಾರ್ಯರ ಧರ್ಮದಲ್ಲಿ ನಿನ್ನಂತ ಏಸಿ ರಂಡೆ ಸೋಯನ್ನು ಹುಟ್ಟಿಸಿದರಲ್ಲ, ಆ ಮೊದಲು ದೇವರಿಗೆ ಬೈಬೇಕು. ಕೈಲಾದವನ್ನೆಲ್ಲ ಮೈ ಪರ್ಚ್ಕೊಂಡಂತ ನೀನ್ ಹೇಳ್ದೆಲ್ಲ, ಇಷ್ಟೇ ಇಷ್ಟೇ ನಿನ್ ಕೈಲಾಗೋದು. ಇದೇನಪ್ಪ ಡ್ಯೂಟಿಗೆ ಹೋಗ್ಲಿಲ್ವಾ? ಹೋಗೋದಿಲ್ಲ ಭಾರತೀಯರೇ, ಹೋಗೋದಿಲ್ಲ. ಏನೋ ಇದು, ಕುಡ್ದಿದೀಯಾ? ಹೌದು, ಹೋಗಿದ್ದೇನೆ. ಏನಪ್ಪ ಇದು, ನಿನ್ನಂತ ನಿಷ್ಠಾವಂತ ಅಧಿಕಾರಿಯಾಗಿ ಗಂಡೆದೆಯ ಗುಂಡನಾಗಿ ಹೋಗಿ ಹೋಗಿ ಇದನ್ನೆಲ್ಲ ಕುಡಿತಿದ್ಯಲ್ಲ, ಏನಿದೆ ನಿನ್ನ ಮರ್ಮ? ಧರ್ಮ ಸೇರೋದೇ ಮರ್ಮದ ಪರ್ಮ, ಧರ್ಮ ಸೇರೋದೇ ಮರ್ಮದ ಕರ್ಮ. ಈ ಪುಣ್ಯ ಪೊಲೀಸ ಗುಂಡಿಗೆ ಬಲಿ. ಇದು ಸತ್ಯ, ಇದು ಸತ್ಯ, ಸತ್ಯ ಸತ್ಯ. ಪುಣ್ಯ ಪೊಲೀಸ ಗುಂಡಿಗೆ ಬಲಿ. ಬೇಡ ಬೇಡ ಸಂಪತ್, ನಿನ್ನ ಕಾಲು ಹಿಡಿದು ಬಿಡ್ಕೊಳ್ತೇನೆ, ಕುಡಿಬೇಡಪ್ಪ, ಕುಡಿಯೋದಕ್ಕೆ ದಾಸನಾಗ್ಬಿಡಪ್ಪ. ನಾನು ಅಷ್ಟು ಭಾರತೀಯವರೇ ನಿಮ್ಮ ಕಾಲು ಮುಗಿತೇನೆ. ಬೇಕಾದ್ರೆ ನನ್ನನ್ನು ಕುಡಿಬೇಡ ಅಂತ ಮಾತ್ರ ಹೇಳಬೇಡಿ. ನೋಡಪ್ಪ, ಕುಡಿದು ಬದುಕಿನ ಆಸೆನ ಕಳ್ಕೊಬೇಡ. ಇಲ್ಲೋಡು, ಬಲರಾಮ ರಾಘುನ ಕರ್ಕೊಂಡು ಬಂದಿದ್ದಾನೆ, ಇಲ್ಲಿ ನೋಡಪ್ಪ. ಹಾಯ್ ರಘು, ನೀ ಬಂದಿದ್ದಕ್ಕೆ ಮನೆಗೆ ನಗು ಕಳೆ ಹೀಗೆ ಬಂದಂತಾಯ್ತು. ನೋಡಪ್ಪ, ಈ ನಗು ಕಳೆ ಹೀಗೆ ಉಳಿಬೇಕಾದ್ರೆ ನಾವು ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋಬೇಕಪ್ಪ. ಭಾರತೀಯವರೇ ಚಿಂತೆಬೇಡಿ, ಈ ಮಗುವಿನ ರಕ್ಷಣೆ ನನ್ನದು. ನಾನು ಇವನ ಆಪ್ತ. ಹಾಯ್ ಫ್ರೆಂಡ್ ರಾಘು, ಹಾಯ್ ಫ್ರೆಂಡ್. ಇದೇನು ಹಳೇಂದ್ರು ಬಹಳ ಟೈಟ್ ಆಗಿದೆ ಅನ್ಸುತ್ತೆ. ಯಾವ ಸಂತೋಷಕ್ಕಾಗಿ ಕುಡಿದ್ಬಿಟ್ರಿ? ನಿನ್ನಂತ ನೀಚ ಊರ ಉದ್ಧಾರ ಮಾಡುವ ಗೌಡನಿಗೆ ನನ್ನ ಕಡೆ ಉತ್ತರವಿಲ್ಲ. ಅಜ್ಜ ಅಜ್ಜ ಆರಾಮಾಗಿದ್ದೀ? ಇದ್ಯಾರು ಅಜ್ಜ ಅಜ್ಜ ಅಂತ ನನ್ನ ಆರಾಮಾಗಿದೆ ಅಂತ ಕೇಳ್ತಾನೆ? ನೋಡಪ್ಪ, ಆರಾಮಾಗಿದ್ದೀನಿ. ಯಾರಿದು? ಅದು ನಮ್ಮ ಅಣ್ಣನ ಮಗು ರಾಘ ಅಂತ. ಇವನ್ನ ಇಲ್ಲಿಗೆ ಯಾರು ಕರ್ಕೊಂಡು ಬಂದ್ರು? ನಾನೇ ಕರ್ಕೊಂಡು ಬಂದಿದ್ದು ಗೌಡ್ರಿ. ಭಾರತಿ ಅಕ್ಕ ಅವರು ಕರ್ಕೊಂಡು ಬರೋದು ಹೇಳಿದ್ಲು. ಅತ್ತಿಗೆ, ನನಗೆ ಹಸುವಾಗಿದೆ, ಊಟ ಬಡಿಸುವ. ಅಂದರೆ ಇನ್ ಮುಂದೆ ಈ ಮನೆಯಲ್ಲಿ ನನ್ನಿಂದ ಎರಡು ಕೊಲೆ. ನೋಡಪ್ಪ, ಏನು? ಈ ಮಗುವಿನ ಮೇಲೆ ನಿನ್ನ ಪ್ರೀತಿ ಬೆಟ್ಟದಷ್ಟು ಇರಲಿ. ಯಾಕಂದ್ರೆ ಆ ಮಗುವಿಗೆ ಗೊತ್ತಾಗಬಾರ್ದು ನಿನ್ನ ಪ್ರೀತಿಯಲ್ಲಿ
ವಿಷ ಕುಡಿಕೊಡ್ದೆ ಎಂದು ಗೊತ್ತಾಗ್ಲೇಬಾರ್ದು. ನಿನ್ನ ಸೇಡಿನ ಹೆಡೆಗೆ ನನ್ನ ವಿಷದ ಭಾಗ ಇದ್ದೇ ಇರುತ್ತದೆ ಅಪ್ಪಾಜಿ. ಶಭಾಷ್ ಮಗನೇ. ಬಲರಾಮ್, ನೀನು ಈ ಹುಡುಗನನ್ನ ಇಲ್ಲಿಗೆ ಕರ್ಕೊಂಡು ಬಂದು ತಪ್ಪು ಮಾಡಿದೆ. ಈ ಹುಡುಗನ ಇಲ್ಲಿಗೆ ಕರ್ಕೊಂಡು ಬರೋ ಬದ್ಲಿ ಅವನ ತಲೆನ ಕತ್ತರಿಸಿ ತಂದಿದ್ರೆ ನೀನ್ ಎಷ್ಟು ಹಣ ಕೇಳ್ತಿದ್ಯೋ ಅಷ್ಟು ಹಣ ನಿನಗೆ ಕೂತಿದ್ದೆ. ರುದ್ರೇಗೌಡ, ದುಡ್ಡು ತಗೊಂಡು ದೊಡ್ಡನಾಗೋದು ರಾಸೆ ನನ್ನಲ್ಲ. ಧರ್ಮದರ್ಶಿ ಪಾಂಡವರ ಪಕ್ಷ ಶ್ರೀಕೃಷ್ಣ ನಾನು. ಕೌರವರ ಸರ್ವನಾಶಗೈದ ಶನಿ ಶಕುನಿ ನಾನಲ್ಲ. ಬಲ್ರ, ಧರ್ಮ ಅಧರ್ಮಗಳ ಪಂಗಡ ವಿಂಗಡಣೆ ಮಾಡಿ ಚೋರ ಅಭಿಮನ್ಯು ಪೂರ್ಣ ಕೃಷ್ಣನ ಕೊಂದಿದ್ದು ಯಾವ ಧರ್ಮ? ಅಂದ್ರೆ ಧರ್ಮ ಧರ್ಮಗಳ ಪಂಗಡ ವಿಂಗಡಣೆ ಮಾಡಿ ಧರ್ಮ ಸಂಕಟವಿದ್ದರು ಅತಿ ಸ್ವಾರ್ಥದಿಂದ ಧರ್ಮದಿಂದ ಇದ್ದರು ಅದ್ಯಾವ ಧರ್ಮ ನಿನ್ನ ಪೂರ್ವಕೃಷ್ಣ? ಆ ಸ್ವಾರ್ಥ ಎತ್ತಿ ಹಿಡಿದಿದ್ದರಿಂದಲೇ ಮುಂದೆನಾಗುವ ಅನಾಹುತ ತಪ್ಪಲು ಸಾಧ್ಯವಾಗಿದ್ದು. ಅದು ಅವನ ಲೀಲೆಜಾಲ, ಅದು ಅವನ ಸತ್ಯದ ಪಾಲಿಸರ. ಸಾಕು, ನಿನ್ನ ಪುರಾಣಗಳ ಉದಾಹರಣೆಯ ಅವಶ್ಯಕತೆ ನಮಗಿಲ್ಲ. ಯಾಕಂದ್ರೆ ನಾವು ಆ ಮಗುವಿನ ಆಸ್ತಿ ಅಷ್ಟೇ ನಮಗೆ ಬೇಕು. ಯಾಕೆ ಡ್ಯಾಡಿ? ಹೌದು ಹೌದು ಸರ್. ಅಂದ್ರೆ ನಿಮ್ಮಿಂದ ರಾಘುವಿಗೆ ಜೀವಕ್ಕೆ ಅಪಾಯ ಇದ್ದಂತಾಯ್ತು. ನನ್ನಿಂದ ಆ ಹುಡುಗನ ಕೊಲೆ ಆಗುವುದು ಪಕ್ಕ. ಇದು ಶತಸಿದ್ಧ. ಬೇಕಾದ್ರೆ ಬರೆದಿಟ್ಕೋ. ನೋಡೋಣ, ಮಗುವಿಗೆ ಏನಾದ್ರೂ ಆದ್ರೆ ನನ್ನ ಕೈಯಿಂದ ನಿಮ್ಮ ಸಾವು ಖಚಿತ. ನಿಮ್ಮ ಭವಿಷ್ಯವೇ ಬದಲಿಸಿ ಬರ್ತೇನೆ. ಇತ್ತ ನಿಮ್ಮ ಹಣೆ ಬರ ಅನುಕರಿಸಿ. ಭವಿಷ್ಯ ಬದಲಿಸಿ ಬರೆಯುವ ಭೂಪ ನೀನು. ನಿನ್ನ ಅದೇ ಕೈಯನ್ನು ಕತ್ತರಿಸಿ ನಿನ್ನ ರಕ್ತದಿಂದಲೇ ಸಹಿ ಮಾಡಿಸಿ ಸಿಹಿ ಹುಟ್ಟಿಸುವ ಹುಷಾರ್. ಶಭಾಷ್ ಮಗಡೆ ಶಭಾಷ್. ನೋಡು ಸಂಪತ್, ಆದಷ್ಟು ಬೇಗ ನೀನು ಕೆಲಸ ಮುಗಿಸ್ಬಿಡ್ಬೇಕು, ಆಯ್ತಾ? ಶರತ್ ಸುಮ್ನೆ ಅವರ ಅಪ್ಪನಿಗೆ ತೃಪ್ತಿ ಪಡೆದಗೋಸ್ಕರ ವಾದ ಮಾಡ್ತಾ ಇದ್ದಾನೋ ಗೊತ್ತಿಲ್ಲ. ಶರತ್ ಬೇಡ, ನಮ್ಮ ಒಳಗಿನ ನಗೆಯಾಟ ಸ್ನೇಹ ಒಗೆಕಾಟ ಆಗೋದು ಬೇಡ. ಬಲರಾಮ್, ಯಾಕಿಷ್ಟು ಹಠ ಮಾಡ್ತೀಯೋ? ನಮ್ಮ ಮಾತನ್ನ ಒಪ್ಕೋ ಬಲರಾಮ್, ಒಪ್ಕೋ. ಏನದು? ಏನಿಲ್ಲಕ್ಕ, ಈ ಶರತ್ ಒಬ್ಬ ಹುಡುಗಿನ ಲವ್ ಮಾಡ್ತಾ ಇದ್ದಾನೆ. ಹೌದೇನು ಶರತ್? ಇಲ್ಲ ಅಕ್ಕ, ಅವನು ಕೂಡ ಲವ್ ಮಾಡ್ತಾ ಇದ್ದಾನೆ. ಹೌದೇನು ಬಲರಾಮ? ಹೌದು ಅಕ್ಕ, ಅವಳ ಹೆಸರು ಜ್ಯೋತಿ ಅಂತ. ನೀನ್ ಲವ್ ಮಾಡ್ತಿರೋ ಹುಡುಗಿ ಹೆಸರು? ಅವಳ ಹೆಸರು ಕೂಡ ಜ್ಯೋತಿನೇ ಅಕ್ಕ. ಇದೇನಿದು, ಇಬ್ರು ಲವ್ ಮಾಡೋ ಹೆಸರು ಜ್ಯೋತಿನೇನಾ? ಏನಿದು? ಏನು ಮಾತಾಡ್ತಾನೆ ಇಲ್ಲ? ಇಬ್ರು ಒಂದೇ ಹೆಸರು ಲವ್ ಮಾಡ್ತಿದ್ದೀರಾ? ಒಂದೇ ಹುಡುಗಿನ ಇಲ್ಲ ಬೇರೆ ಬೇರೆನಾ? ಅಕ್ಕ, ಹೆಸರು ಒಂದೇ, ಆದ್ರೆ ಫಿಗರ್ ಮಾತ್ರ ಬೇರೆ ಬೇರೆ. ನೋಡಿಯಪ್ಪ, ನಿಮ್ಮಿಬ್ಬರಿಗೊಂದು ರಿಕ್ವೆಸ್ಟ್. ಹುಡುಗಿ ಒಂದೇ ಆಗಿರ್ಲಿ ಬೇರೆ ಆಗಿರ್ಲಿ, ಆದ್ರೆ ನೀವು ಹುಡುಗಿರ ವಿಷಯದಲ್ಲಿ ಯಾವತ್ತು ರಾಮನಂತಿರ್ಬೇಕು. ಇರ್ಲಿ, ಎಲ್ಲರೂ ಊಟ ಮಾಡೋಣ. ಬನ್ನಿ ಅಪ್ಪಾಜಿ, ನೀವು ಬನ್ನಿ ಊಟ ಮಾಡೋಣ. ನಡಿ ಅಕ್ಕ, ಹೋಗೋಣ. ಬಾ ಶರತ್. ಭಾರತಿ, ಏನಾಗಿದೆ ಅಂದ್ರೆ ಖಾಲಿ ಇದ್ದ ದೇವರ ಮನೆಗೆ ಆ ರಘು ಬಂದ್ಮೇಲೆ ಖಾಲಿ ಇದ್ದ ದೇವರ ಗದ್ದುಗೆ ಮೇಲೆ ದೇವರು ಬಂದು ಕೂತ ಹಾಗಿದೆ. ಅದು ಅಲ್ಲದೆ ತೇರಿಗೆ ಮೆರುಗುತ್ತರೋ ಕಳಶ ತೇರಿನ ಮೇಲೆ ಕೂತ ಹಾಗಿದೆ. ಆಯ್ತು,
ಊಟಕ್ಕೆ ಬಡಿಸು. ನಾನು ಮಾತ್ರ ಇವರಿಗೆ ಸುಮ್ಮನೆ ಬಿಡೋದಿಲ್ಲ, ಇದು ಸತ್ಯ. ಚಿನ್ನು ತಟ್ಟೆಯೊಳಗ ಆಡತಾನ, ನಕ್ಕೊಂತ ಆಡೋದ ವಿಡಿಯೋ ಮಾಡ್ತೇನೆ. ಹೆಂಗೋ ಭಾರತಿ ಅತ್ತಿಗೆ ಮೊಬೈಲ್ ಮರ್ತೋಗ್ಯಾರ, ಇದ ಚಾನ್ಸ್ ನನಗ. ಅಯ್ಯೋ ಜಯರಾಜ್ ಮಾಮ ಮತ್ ಸಣ್ಣತ್ತಿಗೆ ಬರತಾರ. ಇವ್ರ ಕಲಾಟದ ವಿಡಿಯೋ ಮಾಡ್ತೇನೆ, ಮರಿಗೆ ನಿಲ್ತೇನೆ. ಆಮ್ಯಾಗ ಚಿನ್ನದ ವಿಡಿಯೋ ಮಾಡ್ತೇನೆ. ನಾನು ಇವತ್ತು ಬಹಳ ನಿಷ್ಠೂರವಾಗಿ ಬಂದಿದ್ದೇನೆ. ಒಂದೇ ಕಲ್ಲಿಗೆ ಎರಡು ಹಕ್ಕಿ ಹೊಡೆಯಲು. ಹಾಗೆ ಆಗಲಿ, ಆದ್ರೆ ಈ ವಿಷಯ ಏನು ಅಂತ ಹೇಳಿ. ತಕ್ಷಣವೇ ಈ ಮಗುವನ್ನ ಕೊಲೆ ಮಾಡಬೇಕು. ಹಾಗೆ ಮಾಡೋಣ. ಯಾಕೆ ಏನು ಅಂತ ನಾನಂತ ಕೇಳೋದಿಲ್ಲ. ಎಲ್ಲ ಸಂದರ್ಭಗಳಲ್ಲಿ ನಮಗೆ ಎದುರು ಹಾಕಿಕೊಳ್ಳು. ಆ ಸಂಪತ್ತಿನ ಮೇಲೆ ಈ ಕೇಸ್ ಹಾಕೋಣ. ನೀವ್ ಹೇಳೋದೇನೋ ಸರಿ, ಆದ್ರೆ ಈ ಕೊಲೆ ಮಾಡೋ ಹೊತ್ತಿಗೆ ಅವನು ಬಂದು ಸಿಕ್ಕಾಕೋಬೇಕಲ್ಲ. ಸಿಕ್ಕಿ ಹಾಕಿಕೊಳ್ಳುತ್ತಿದ್ದರೆ ಅದಕ್ಕೆ ನನ್ನ ಹತ್ರ ಇನ್ನೊಂದು ಮಾಸ್ಟರ್ ಪ್ಲಾನ್ ಇದೆ. ಅದೇನು ಅಂತ ಬೇಗ ಹೇಳಿ. ಏನಿಲ್ಲ. ಆಮೇಲ್ ನೋಡಿ. ಏನಿಲ್ಲ, ಕೋಟಿ ಬೆಲೆ ಬಾಳುವ ಡ್ರಗ್ಸ್ ನಿನ್ನ ಹತ್ರ ಕೊಡ್ತೇನೆ. ಅವನ ಮನೆಯಲ್ಲಿ ಇಟ್ಟು ಬಿಡು. ಅವನನ್ನ ಜೈಲಿಗೆ ಊಟ ಬೇಕು. ತಗೋ ಈ ಡ್ರಗ್ಸ್ ಅನ್ನ. ಒಳ್ಳೆ ಪ್ಲಾನ್ ನೋಡಿ, ನನಗೂ ಇಷ್ಟೇ ಬೇಕಾಗಿತ್ತು. ಈಗ ನೀವು ಹೇಳಿದ ಈ ಕ್ಷಣನೇ ಮಾಡ್ತೀನಿ, ನೋಡ್ತಾ ಇರಿ. ಮಗುವಿಗೆ ಕೊಲೆ ಆಯ್ತು. ಇನ್ನು ನೋಡೋಣ ಈ ಜಯರಾಜ್ಗೆ ಯಾರು ಸವಾಲಂತ. ನಾವು ಪೊಲೀಸ್ ವೃತ್ತಿಯಲ್ಲಿ ಇರುವರು. ಸಮಾಜದಲ್ಲಿ ದುರಾಸೆ ದುರ್ಬುದ್ಧಿ ಘಟನೆಗಳಿಂದ ನಡೀತವೆ. ಅಪರಾಧಿಗಳನ್ನು ಹಿಗ್ಗ ಮುಗ್ಗ ತಳಿಸ್ತೇವೆ. ಯಾಕಂದ್ರೆ ಇಂಥ ಮರಳಿ ಮರಿಕಳಿಸಬಾರದೆಂದು. ಇಂಥದ್ರಲ್ಲಿ ಈ ಮಗುವನ್ನು ಹಿಚಕಿ ಕೊಳ್ಳಲೇಬೇಕು. ನಿಲ್ಲ ಸಂಪತ್, ವೃತ್ತಿಯಲ್ಲಿ ಇದ್ದುಕೊಂಡು ನಿಜ ನಿಷ್ಠೆಗೆ ಶುದ್ಧ ಸಿದ್ಧಾಂತದ ನಿಯತ್ತಿನ ಈ ಕ್ರೈಮ್ ವಿಚಾರದಲ್ಲಿ ನಿನಗೆ ಈ ಕಪ್ಪು ಚುಕ್ಕೆ ನಿನಗೆ ಆ ದೇವರು ಕ್ಷಮಿಸುವ ಭೂಷಣವಲ್ಲ. ಈ ಪಾಪ ಕೃತ್ಯ ನಿನ್ನಿಂದ ಮಾತ್ರ ಬೇಡ ಬೇಡ ಬೇಡ. ಇಂಥ ಹೀನನಾಗದೆ
ನಾನು ಕೊಲೆ ಮಾಡೋ ವಿಚಾರದಲ್ಲಿದ್ದೇನೆ. ಎಲ್ಲ ಪಾಪಿಗಳು ಮಗುವನ್ನು ಕೊಲೆ ಮಾಡಿಬಿಟ್ಟಿದ್ದಾರೆ. ಇದು ಮಗನ ಕೊಲೆ ಮಾಡಿದೆಯಲ್ಲೋ? ಹೌದು. ಪಾಪಿ, ಹೆಂಡತಿ ಮೇಲಿರೋ ಸಿಟ್ಟಿನ ಆ ಮಗು ಮೇಲೆ ತೋರಿಸ್ತಿದ್ಯಲ್ಲೋ? ಯಾಕೋ ಆ ಮಗನ ಕೊಂದೆ? ಪಾಪಿ, ನನ್ನ ಕಣ್ಣು ಕುಡಿನೇ ಕೊಲೆ ಮಾಡಿಬಿಟ್ಟೆ ಅಲ್ಲ. ಹಲೋ ಹಲೋ, ಯಾರು ಜಯರಾಜ್ ಅವರ? ಆದಷ್ಟು ಬೇಗ ಬನ್ನಿ. ಈ ಪಾಪಿ ನನ್ನ ಮಗನೇ ಕೊಲೆ ಮಾಡಿಬಿಟ್ಟಿದ್ದಾನೆ. ನನ್ನ ಗಂಡ ಈ ತರ ಹೀನ ಕೆಲಸ ಮಾಡೋದಕ್ಕಿಂತ ಇವರ ಗುಂಡಿಗೆ ಹೊಡೆದಿದ್ರೆ ಅವನ ದೊಡ್ಡ ಹುಲಿ ಅಂತಿದ್ದೆ. ನೋಡ್ದೆ ಅಕ್ಕ, ಎಂತ ಕೆಲಸ ಮಾಡಿದ್ದಾನೆ ಅಂತ. ನೀನು ಸುಮ್ಮನೆ ನಿಂತ್ಕೊಂಡ್ಬಿಟ್ಟಿದ್ಯಲ್ಲ. ಭಾರತಿ, ಈ ಮಗವನ್ನು ನಾ ಕೊಲೆ ಮಾಡಿಲ್ಲ. ಟೈಟ್ ಆಗಿ ಕುಡಿದಿರಬಹುದು, ಆದ್ರೆ ಈ ಮಗುವನ್ನು ನಾ ಕೊಲೆ ಮಾಡಿಲ್ಲ. ಥು, ನೀನು ಮೊದ್ಲೇ ಆಗಿದ್ರೆ ಈ ಮಾತು ಹೇಳ್ತಿದ್ರೆ ನಂಬ್ತಿದ್ದೆ. ಆದ್ರೆ ಈಗ ನೀನು ಕುಡಿಯೋ ಚಟದಿಂದ ಕುಡಿದು ಈ ಕೆಲಸ ಮಾಡದಿದ್ರೆ ನಾನು ಅದನ್ನ ನಂಬಲೇಬೇಕು. ಕೊಲೆಗಾರ ಪಾಪಿ, ಬಿಸಾಕುವ ಚೂರಿಯನ್ನ. ಏನೋ ಪಾಪಿ, ಸ್ವಂತ ಮಗುವನ್ನು ಕೊಂದು ಹಾಕಿಬಿಟ್ಟಿಯಲ್ಲೋ. ಯಾವ ವೈರತ್ವವಿತ್ತೋ ಆ ಮಗುವಿನ ಮೇಲೆ ನಿನಗೆ? ಶರತ್ ನಾನು ಒಟ್ಟಿಗೆ ಇದ್ವಿ. ಜಯರಾಜ್ ಅವರು ಫೋನ್ ಮಾಡಿದ್ರು, ಕೂಡಲೇ ಬರ್ಬೇಕಾಯ್ತು. ಸಂಪತ್, ಎಲ್ಲಿ ಹೋಯ್ತು ನಿನ್ನ ಕರ್ತವ್ಯ ನಿಷ್ಠೆ? ನಿನ್ನ ನಿಶಯ ಮುಡಕ್ಕೆ ಮುಖಾಡ ಬೀಸಿಬಿಟ್ಟಿಯಲ್ಲೋ. ಭಲೆ ಸಂಪನ್ನ ವ್ಯಕ್ತಿ ಸಂಪತ್ ಕುಮಾರ್, ಈಗ ಗೊತ್ತಾಯ್ತು ಈ ನಿನ್ನ ಅಸಲಿ ಮುಖವಾಡ. ಕಾನ್ಸ್ಟೇಬಲ್, ಸರಿಯಾಗಿ ಮೈ ಮೂಳೆ ಎಣಿಸಿದ್ರಾಯ್ತು. ಸಂಪತ್ ಕುಮಾರ್, ಈಗ ಗೊತ್ತಾಯ್ತು ನಿನ್ನ ಮುಖವಾಡ. ನನ್ನ ಸ್ನೇಹಿತ ಕ್ರಿಮಿನಲ್ ವಕೀಲನಿದ್ದಾನೆ. ನನಗ್ ಗೊತ್ತು ನಾನು ಇವನಿಗೆ ಏನು ಮಾಡಬೇಕು ಅಂತ. ಸಾಹೇಬ್ರೆ, ಬೇಗನೆ ಅವನನ್ನು ಇಲ್ಲಿಂದ ಕರೆದುಕೊಂಡು ಹೋಗಿ. ಇಲ್ಲದಿದ್ದರೆ ಅವನನ್ನು ನಾನೇ ಕೊಂದು ಹಾಕಿ ಬಿಡುತ್ತೇನೆ. ಬೇಡ ಶರತ್, ಬೇಡ. ತನ್ನ ಹೆಸರು ಮಾತ್ರವಲ್ಲ, ಇಡೀ ಡಿಪಾರ್ಟ್ಮೆಂಟ್ ಹೆಸರನ್ನೇ ಹಾಳು ಮಾಡಿದ್ದಾನೆ ಅಂತ. ಬರೀ ಡಿಪಾರ್ಟ್ಮೆಂಟ್ ಹೆಸರಷ್ಟೇ ಕೆಡ್ಸೋದಷ್ಟೇ ಅಲ್ಲ, ಇವನು ಇನ್ನೂ ಒಂದು ಕೆಟ್ಟ ಕೆಲಸ ಮಾಡಿದ್ದಾನೆ. ಅದು ಏನು ಅಂದ್ರೆ ಡ್ರಗ್ಸ್ ತಗೊಳ್ಳೋದು. ಈಗ್ಲೇ ತರ್ತೀನಿ. ನೋಡಿ ಅವ್ನು ನೀಚ್ ಕೆಲಸನ. ದ್ರೋಹಿ, ಇಂತ ಒಳ್ಳೆ ಸೋಗು ಹಾಕಿ ಇಂತ ಹಲ್ಕ ಕೆಲಸ ಮಾಡಿದೆಯಲ್ಲ, ಇದೇ ನಿನಗೆ. ಇವನ ಹೆಂಡತಿಯಾದರೂ
ಮುಚ್ಚಿಡದೆ ಬಯಲಿಗೆ ಎಳೆದ್ರಲ್ಲ, ಎಚ್ಚರಬೇಕು ಅವರನ್ನ. ಹೌದು, ಎಚ್ಚಲೇಬೇಕು. ನಿಮ್ಮಂತ ಮೂರ್ಖರ ಸಂಖ್ಯೆಯಲ್ಲಿ ನನ್ನ ಜಾಣತನಕ್ಕೆ ಮೊದಲು ಮೆಟ್ ತಗೊಂಡು ಬಡಿಬೇಕು. ಏನ್ ಜಯರಾಜ್ರೆ? ಸಂಬ, ನೀನು ಉಳಿದುಕೊಳ್ಳಕ್ಕೆ ಇಲ್ಲ ಸಲ್ಲದ ಆರೋಪ ಮಾಡಿದ್ರೆ ಇಲ್ಲಿ ಯಾರು ಕಿವಿಯಲ್ಲಿ ಹೂ ಇಟ್ಟುಕೊಂಡಿಲ್ಲ. ವಿಜಯ್, ಮೊದಲು ಇವನನ್ನು ಎಳೆದುಕೊಂಡು ಹೋಗಿ. ಉಪಯೋಗವು ನನಗೆ ಬೇಕಾಗಿಲ್ಲ, ನೀವು ತಿಳಿಬೇಕಾಗಿತ್ತು ಇನ್ನೊಂದು. ಈ ಮಗು ಆರ್ತಿಯದು, ನನ್ನದಲ್ಲ. ಇವನು ನಶೆಯಲ್ಲಿ ಏನೇನೋ ಬಗಳ್ತಾ ಇದ್ದಾನೆ. ಹಾ, ಕರೆದುಕೊಂಡು ಹೋಗಿ ಇವನನ್ನ. ಹೌದು ಆರ್ತಿ, ನಿನ್ನ ಮುತ್ತೈದೆ ನನ್ನಿಂದ ಸೋಗಿಸುತ್ತಿಲ್ಲ. ನಾ ಗಂಡನಿದ್ದರೂ ನಿನ್ನ ಮುತ್ತೈದೆ ನನ್ನಿಂದ ನಗುತ್ತಿಲ್ಲ. ಈ ಮಗು ನನ್ನಲ್ಲ, ಈ ಮಗು ಆರ್ತಿಯದು. ಏನ್ ನಡೀತಾ ಇದೆ ಇಲ್ಲಿ? ಏನಿಲ್ಲ ಗೌಡ್ರಿ, ಬಂಗಾರದಂತ ಮಗುವನ್ನ ಕೊಲೆ ಮಾಡಿದಾನೆ. ಯಾರು? ಅದೇ ಸಂಪನ್ನ ವ್ಯಕ್ತಿ ಸಂಪತ್ ಕುಮಾರ್. ಹಾಗಾದ್ರೆ ತಡ ಯಾಕೆ ಮಾಡ್ತೀರಾ? ನಿಮ್ ಕೆಲ್ಸನೇ ಮಾಡಿ. ಕೈ ತಪ್ಪಿ ಹೋಯ್ತು. ನಿಮ್ಮನ್ನ ಕೈಲಾಸ ತೋರಿಸುವುದೇ ಕೈ ತಪ್ಪೋಯ್ತು. ನನ್ನ ಮೂರ್ಖತನಕ್ಕೆ ನಾನೇ ಮೆಟ್ ತಗೊಳ್ಬೇಕು. ನೀನಿರೋ ಜೀವನವೆಲ್ಲ ಜೈಲಿನಲ್ಲಿ. ಅತ್ಯಾವ ಹೊಸ ಕನಸು ಕಾಣಬೇಡ. ವಿಜಯ್, ಇವನನ್ನ ಕರೆದುಕೊಂಡು ಹೋಗಿ. ಅತ್ತಿಗೆ, ಎಲ್ಲೋಗಿದ್ದಿ? ಆ ಮಗು ಈ ಮೊಬೈಲ್ ನಲ್ಲಿ. ಏನಪ್ಪ, ಏನ್ ಹೇಳ್ತಿದೆ? ಇದು ನಂದೇ ಮೊಬೈಲ್ ಕೊಡಪ್ಪ. ಏನೂ ಆಗಿಲ್ಲ. ಯಾವುದೋ ಶಾಕ್ನಿಂದ ಹೀಗಾಗಿದೆ. ನಾನು ಇವನಿಗೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀನಿ ಅಕ್ಕ. ನಾನು ಬರ್ತೀನಪ್ಪ. ಬಾ ಅಕ್ಕ, ಹೋಗೋಣ ಬಾ. ಬಾಯ್ಲಿ ಯಾಕೆ ಅಂತ ಏನ ಕೆಲಸ ಕೇಳ್ತಿದ್ಯಾ? ಅಕ್ಕ, ನಿನ್ನ ಗಂಡ ನಿನ್ನನ್ನು ಬಲಾತ್ಕಾರ ಮಾಡಿ ಹೇಗೆ ಉಪಯೋಗ ಮಾಡ್ಕೊಂಡ ಹಾಗೆ ನನ್ನನ್ನು ಉಪಯೋಗ ಮಾಡ್ಕೊಂಡ. ನನ್ನ ಗಂಡ ಸಂಪತ್ತಿದ್ರು, ನನ್ನ ಹಣೆಯಲ್ಲಿ ಕುಂಕುಮ ಶೋಭಿಸ್ಲಿಲ್ಲ. ಈ ಶೃಂಗಾರ, ಈ ತಾಳಿ, ಈ ಕುಂಕುಮ ಎಲ್ಲ ಜೈನದ್ದೆ ಅಕ್ಕ, ಜೈನದ್ದೆ. ದೇವ್ರೆ, ಎಂತ ನೀಚರಿಂದ ಇನ್ನೂ ಎಷ್ಟು ಮೋಸ. ಆ ಜೈರಾಮ್ ಕಾಮುಕದಿಂದ ಇನ್ನು ಎಷ್ಟೆಲ್ಲ ಅನುಭವಿಸ್ಬೇಕು. ಅವನಿರುವಾಗ್ಲೇ ನಾನು ರಡ್ಡಿ ಆಗಿರೋದು ಒಳ್ಳೇದು. ಈ ತಾಳಿ ಬೇಡ, ಇವನಂತೂ ಸುಮ್ಮನೆ ಬಿಡಬಾರ್ದು. ಇವನಿಗೆ ಸರಿಯಾದ ದಾರಿ ತೋರಿಸ್ಲೇಬೇಕು.